हरिः ओम। जन्माद्यस्य यतोन्मयादितरतः अर्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। सृष्टिस्थित्यप्यहेया नियतिदृशितमो बन्धमोक्षाश्च यस्मात् अस्य श्री ब्रह्मरुद्र प्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दाव्ययो यो गुरुरपि परमश्चिन्तयेतं महान्तम्। धर्मप्रोज्झितकैतवोऽत्र परमः निर्मत्सराणां सतां वेद्यं वास्तवमत्र वस्तु शिवदं तापत्रयोन्मूलनं श्रीमद्भागवते महामुनिकृते किं वा परैः ईश्वरः सत्यो हृत्यवरुध्यतेऽत्र कृतिभिः शुश्रूषुभिस्तक्षणात् निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसम् आलयं मुहुरहो रसिकाः भुवि भावुकाः। अभ्रमं भङ्गरहितं अजडं विमलं सदा आनन्दतीर्थमतुलं भजे तापत्रयापहम्। भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च। अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां। विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे। पञ्चाशद्वर्षपर्यन्तं सततं रामपूजकां श्रीसत्यप्रमोदगुरुराट् भासतां नो हृदम्बरे। बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः। चित्तं मद्गुणदोषचिन्तनविधौ नूनं मनाङ्मा कृताः श्रीसत्यात्मगुरो त्वदङ्घ्रियुगलं हित्वा न मे सद्गतिः। यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये। श्रीगुरुभ्यो नमः। हरिः ओम हरिः ओम हरिः ओम। स्वस्तिस्तु। अषेढसन्मङ्गलानि सन्तु श्लोकैक श्रवणपठन मात्रेण धर्माद्यखिलपुरुषार्थसाधनीभूते। अद्य श्रीमद्भागवते दशमस्कन्धान्तरकथा प्रारम्भे सति किञ्चित् पूर्वकथानुवादः। हरिः ओम
ಹರಿ ಓಂ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಶ್ರುತಿಗೀತೆ 26ನೇ ಶ್ಲೋಕದಲ್ಲಿ ಕೆಲವು ಮಹತ್ವಪೂರ್ಣವಾಗಿರ್ತಕ್ಕಂಥ ವಿಚಾರಗಳನ್ನು ನಮ್ಮೆದುರಿಗೆ ಇಡ್ತಾ ಇದೆ. ಭಗವಂತನನ್ನು ಪಡೆಯೋದಕ್ಕೋಸ್ಕರ ವೇಷ ಮುಖ್ಯವೋ ಅಥವಾ ಆಂತರಿಕವಾಗಿರ್ತಕ್ಕಂಥ ಕಾಮನಾತ್ಯಾಗ ಮುಖ್ಯವೋ? ಮೊದಲಿನಿಂದಲೂ ಶಾಸ್ತ್ರ ತಪ್ಪದೇ ಹೇಳ್ತದೆ, ತೋರಿಕೆ ಬಹಳ ಮಹತ್ವದ್ದಲ್ಲ. ತೋರಿಕೆ, ನಾನು ಬಹಳ ಆಚಾರವಂತ ಅಂತ ತಿಳ್ಕೊಂಡಂತ ಹೇಳಿ ತಿಳಿಸಿಕೊಳ್ಳಬೇಕು ಅಂತ ತಿಳ್ಕೊಂಡು ಭಾಳ ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಶಿಖಾ ಬಿಟ್ಟು ಎಲ್ಲರಿಗೆ ಕಾಣುವಂಥ ಒಳ್ಳೆಯ ನಾಮ ಅಂಗಾರ ಅಕ್ಷಂತೆ ಭಾಳ ಢಾಳವಾಗಿ ಹಚ್ಚಿಕೊಂಡು ಕೊರಳಲ್ಲಿ 3-4 ತುಳಸಿ ಮಣೆಗಳನ್ನು ಹಾಕ್ಕೊಂಡು ಕಾವಿ ಬಟ್ಟೆಯನ್ನು ಉಟ್ಕೊಂಡು ಕಾವಿ ಬಟ್ಟೆ ಹೊತ್ಕೊಂಡು ದೊಡ್ಡ ಸಿಂಹಾಸನದ ಮೇಲೆ ಕುಳಿತುಕೊಂಡು ಅಥವಾ ಸನ್ಯಾಸಿ ಆಗದೇ ಇದ್ದರೂ ಕೂಡ ಗೃಹಸ್ಥನಾಗಿ ಅನೇಕ ರೀತಿಯಾಗಿರ್ತಕ್ಕಂಥ ತೋರಿಕೆಗಳನ್ನು ತೋರಿಸ್ತಕ್ಕಂಥವ್ರು ಒಂದು ಕಡೆಯಲ್ಲಿ, ಅವರನ್ನು ನಂಬೇಕೆ. ಇನ್ನು ಕೆಲವರು, ನಮ್ಮಲ್ಲಿ ಕೆಲವು ವಿದ್ವಾಂಸರಿದ್ದಾರೆ, ಭಾಳ ಒಳ್ಳೆಯ ವಿದ್ವಾಂಸರಿದ್ದಾರೆ. ಇವೆಲ್ಲ ಆಚರಣೆ ಆಗಬೇಕು. ನಾವು ಪ್ಯಾಂಟ್ ಹಾಕ್ಕೊಂಡೇ ಇರ್ತೀವಿ, ಏನು ಗಂಟೆ ಹೋಯ್ತು, ಶರ್ಟ್ ಹಾಕ್ಕೊಂಡೇ ಇರ್ತೀವಿ, ಪ್ಯಾಂಟ್ ಶರ್ಟ್ ಹಾಕ್ಕೊಂಡೇ ನಾವು ಪಾಠ ಹೇಳ್ತೀವಿ, ಶಿಖಾ ಬಿಡೋದಿಲ್ಲ, ಅಂಗಾರಕ್ಷತೆ ಹಚ್ಕೊಳ್ಳೋದಿಲ್ಲ. ನಾವು ಎಲ್ಲ ಹೊರಗಿನ ಜನರಂತೆ ಎಲ್ಲ ಇರ್ತೀವಿ. ನಮ್ಮ ಮನಸ್ಸು ಶುದ್ಧದಲ್ಲ ಸಾಕು ಅಂತಕ್ಕಂಥವ್ರು ಇನ್ನು ಕೆಲವರು. ಇನ್ನು ಸನ್ಯಾಸಿ ಬೇಟ ಧರಿಸಿ ಅನೇಕ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ವ್ಯಾವಹಾರಿಕವಾಗಿ ಪಾಲಿಟಿಕ್ಸ್ ಮಾಡತಕ್ಕಂಥವ್ರು ಕೆಲವರು. ಇನ್ನು ಯಾರನ್ನು ಪೂಜ್ಯರು ಅಂತ ತಿಳಿದುಕೊಳ್ಬೇಕು, ಯಾರನ್ನು ನಾವು ಅನುಸರಿಸಬೇಕು? ಭಾಗವತ ಹೇಳ್ತದೆ, ನನಗೆ ವೇಷ ಮುಖ್ಯ ಇಲ್ಲ. ಹಾಗಾದರೆ ಈಗಿನವ್ರಿಗೆ ಬಹಳ ಸಂತೋಷ. ನಾವೇನು ಪಂಚ ಉಟ್ಕೊಂಬ ಅವಶ್ಯಕತೆ ಇಲ್ಲ, ಶಿಖಾ ಬಿಡೋ ಅವಶ್ಯಕತೆ ಇಲ್ಲ, ಅಂಗಾರಕ್ಷಂತೆ ಹಚ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾವು ಹೇಗಿರ್ತೇವೆ ಹಾಗಿರ್ತೇವೆ. ಇದರಿಂದ ಅರ್ಥ ಆಗ್ತಾ ಇಲ್ಲ ಹಾಗೆ. ಆದರೆ ಅದು ಸರಿಯಲ್ಲ. ಆಚಾರ ತಂತ್ರಸಾರದಲ್ಲಿ ಹೇಳ್ತಾರೆ, ಹೇಗೆ ಅಂತರ್ದೀಕ್ಷೆ ಇರಬೇಕು ಹಾಗೆ ಬಾಹ್ಯ ದೀಕ್ಷೆಯೂ ಇರಬೇಕು. ಬಾಹ್ಯ ದೀಕ್ಷೆ ಮುದ್ರೆ, ಗೋಪಿಚಂದನ, ಶಿಖಾ ಇತ್ಯಾದಿಗಳು ಅನಿವಾರ್ಯ. ಅದರ ಜೊತೆಯಲ್ಲಿ ಕೇವಲ ಒಳ್ಳೆಯ ರೀತಿಯಾದಂಥ ಡ್ರೆಸ್ ಇದ್ದರೂ ಉಪಯೋಗ ಇಲ್ಲ. ಆಂತರಿಕವಾಗಿರ್ತಕ್ಕಂಥ ಸಾಧನೆ ಬೇಕು.
ಯಾಕೆ ಅಂತ ತಿಳ್ಕೊಂಡಂತಂದರೆ ನಮ್ಮ ಸಾಧನೆಗೆ, ಭಗವಂತನ ಪ್ರಾಪ್ತಿಗೆ ಮೊದಲು ಎನ್ವೈರ್ಮೆಂಟ್ ತಯಾರು ಮಾಡಬೇಕಾಗ್ತದೆ. ಎನ್ವೈರ್ಮೆಂಟ್ ತಯಾರಾದ ಕ್ಷಣಕ್ಕೇನೆ ನಮ್ಮ ಮನಸ್ಸು ಒಂದು ರೀತಿಯಾಗಿ ಏಕಾಗ್ರವಾಗ್ತದೆ. ಏಕಾಗ್ರವಾದ ನಂತರ ಮನುಷ್ಯನಿಗೆ ತನಗೆ ಏನು ಬೇಕು ಅದರ ಕಡೆಗೆ ಮಾತ್ರ ಲಕ್ಷ್ಯ ಇರಬೇಕು. ಆಗ ಅದು ಸಿಗ್ತದೆ. ಆ ಏಕಾಗ್ರತೆ ಇಲ್ಲದೇ ಇದ್ದರೆ, ಅದಕ್ಕೋಸ್ಕರ ಉಳಿದದ್ದನ್ನು ತ್ಯಾಗ ಮಾಡುವ ತಯಾರಿ ಇಲ್ಲದೇ ಇದ್ದರೆ ಅದು ಸಿಕ್ಕೋದಿಲ್ಲ. ಆದ್ದರಿಂದಾಗಿ ಮನುಷ್ಯನಿಗೆ ಮೋಕ್ಷ ಪಡೆಯಬೇಕಾಗಿದ್ದರೆ ಏನು ಬೇಕು? ದೇವರನ್ನು ಬಿಟ್ಟು ಶಾಸ್ತ್ರದಲ್ಲಿ ಹೇಳಿದ ನಿಷಿದ್ಧವಾದ ಎಲ್ಲವನ್ನು ಬಿಟ್ಟರೆ ಮಾತ್ರ ಮೋಕ್ಷ. ಅವನು ಒಬ್ಬನನ್ನು ಹಿಡಿಬೇಕು, ಉಳಿದೆಲ್ಲವನ್ನು ಬಿಡಬೇಕು. ಆ ನಂತರ ಸಂಸಾರದಲ್ಲಿ ಮಾಡ್ತಕ್ಕಂಥ ಕರ್ತವ್ಯ ಕರ್ಮಗಳಲ್ಲಿ ದೇವರ ಪ್ರಾಪ್ತಿ ಒಂದೇ ಉದ್ದೇಶ ಆಗಿರಬೇಕು. ಉಳಿದ ಯಾವ ಕಾಮನೆಗಳು ಇರಬಾರ್ದು. ಅದು ನಿಷ್ಕಾಮ ಭಕ್ತರು. ಪರಮಾತ್ಮ ಅಂಥವರಿಗೆ ತನ್ನ ಜ್ಞಾನವನ್ನು ಕೊಡ್ತಾನೆ. ಅಂತನ್ನುವುದನ್ನು ಬಹಳ ಗಟ್ಟಿಯಾಗಿ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಇದರ ಜೊತೆಯಲ್ಲಿ ಇನ್ನೊಂದು ನಿನ್ನೆ ಹೇಳಿದ್ರಲ್ಲ, ಬಿಂಬನಂತೆ ಈ ಪ್ರತಿಬಿಂಬನಿಗೆ ರೂಪ ಬರ್ತದೆ ಅಂತ ತಿಳ್ಕೊಂಡಂತೇಳಿ. ಹಾಗಾದ್ರೆ ಇವರು ದೇವರಾಗ್ತಾರೆ? ಇಲ್ಲ, ಸರ್ವತಾ ಇಲ್ಲ. ದೇವರಂತೆ ರೂಪ ಕಾಣ್ಬೋದು, ಆದರೆ ದೇವರ ಯೋಗ್ಯತೆ ಇವರಿಗಿರೋದಿಲ್ಲ. ನನ್ನ ಫೋಟೋ ನನ್ನಂತೆ ಇರ್ಬೋದು, ಆದರೆ ಅದು ನನ್ನಂತೆ ಚೇತನ ಅಲ್ಲ. ಇಲ್ಲಿಯೂ ಇದೇ ರೀತಿಯಾಗಿರ್ತಕ್ಕಂಥ ವಿಚಾರವನ್ನು ನೆನಪಿಟ್ಟುಕೊಳ್ಬೇಕು. ಇದನ್ನು ತಿಳಿಸೋದಕ್ಕೋಸ್ಕರ ಈ 26ನೇ ಶ್ಲೋಕ ಹೊರಟಿದೆ. ಅಂದರೆ ಏನು? ಶ್ಲೋಕದ ಕಾನ್ಸೆಪ್ಟ್ ಏನು? ತೋರಿಕೆ ಬೇಡ, ನಿಷಿದ್ಧವಾದ ಏನೇನು ಬಯಕೆಗಳು ಅಂತೇನಿವೆ ಅವುಗಳನ್ನು ಬಿಟ್ಬಿಡಿ. ನಿಷಿದ್ಧ ಬಯಕೆಗಳನ್ನು ಬಿಡಬೇಕು. ನಿಷ್ಕಾಮನಾಗಿ ಪರಮಾತ್ಮನನ್ನು ಮಾತ್ರ ಬಯಸಬೇಕು. ಆಗ ಪರಮಾತ್ಮ ಅವರಿಗೆ ತನ್ನ ಹತ್ತಿರ ಕಳೆದುಕೊಳ್ತಾನೆ. ಆದರೆ ತನ್ನನ್ನಾಗೆ ಮಾಡಿಕೊಳ್ಳೋದಿಲ್ಲ, ತನ್ನ ಸೇವಕರನ್ನಾಗೆ ಅವರನ್ನು ಇಟ್ಕೊಳ್ತಾನೆ. ಈ 3 ಪಾಯಿಂಟ್ ನೆನಪಿನಟ್ಟುಕೊಳ್ಳಿ. ಶ್ಲೋಕ ಈ ರೀತಿಯಾಗಿದೆ. ಯದಿನ ಸಮುಚ್ಚರಂತಿ ಯತಯಃ ಹೃದಯ ಕಾಮಜವಾಹ ಹೃದಯ ಕಾಮಜಡ ದುರಧಿಗಮೋ ಅಸತಾಂ ಹೃದಯಗತೋ ಅಸ್ಮೃತಕಂಠಮಣಿ ಅನುತೃಪ್ತಯೋಗಿನಾಂ ಅಭಯೋ ಭಗವನ್ ಅನವಗತಾಂತಕ ಅನಧಿರೂಢ ಪದಾತ್ ಭವತಃ. ಬಹಳ ಟೆಕ್ನಿಕಲ್ ಆದ ರೀತಿಯಲ್ಲಿ ಸೂಚನಾತ್ಮಕವಾದ ಶಬ್ದಗಳನ್ನು ಉಪಯೋಗಿಸಿದ್ದಾರೆ. ಯದಿ ಯತಯಃ ಅಪಿ, ಯಾರು ಸನ್ಯಾಸಿಗಳಾಗಿದ್ದಾರೆ, ಅಂದರೆ ಸನ್ಯಾಸಿಯಂತೆ ವೇಷ ಧರಿಸಿದ್ದಾರೆ. ವೇಷಕ್ಕೂ ಬಹಳ ಮಹತ್ವ ಇದೆ. ವೇಷಕ್ಕೆ ಮಹತ್ವ ಇಲ್ಲ ಅಂತನ್ಬೇಡಿ. ಜನರ ಮನಸ್ಸಿನಲ್ಲಿ ಒಂದು ಆದರ, ಒಂದು ವಿಶಿಷ್ಟ ವೇಷಕ್ಕೆ ಮಾತ್ರ ಬರ್ತದೆ. ಆದರೆ ಆ ವೇಷ ಧರಿಸಿದ ಕ್ಷಣಕ್ಕೇನೆ ಯೋಗ್ಯರಾಗ್ತಾನೆ ಅಂತ ಹೇಳೋಕ್ಕಾಗೋದಿಲ್ಲ. ಆದರೆ ವೇಷಕ್ಕೆ ಇನ್ನೂ ಮರ್ಯಾದೆ ಇದೆ. ನಾನು ಉಳಿದವ್ರ ಬಗ್ಗೆ ನನ್ನ ಅನುಭವ ನಾನು ಹೇಳ್ತೇನೆ. ಬೊಂಬೈಯಲ್ಲಿ ಲೋಕಲ್ದಲ್ಲಿ ಈ 1.5 ವರ್ಷ ತಿರುಗಾಡಿಲ್ಲ ನಾನು. ಲೋಕಲ್ದಲ್ಲಿ ಇಂದ ಬೋರಿವಲಿಗೆ ಹೋಗೋದು ಬರೋದು, ಬೇರೆ ಕಡೆ ಹೋಗೋದಿಲ್ಲ, ಕೆಲಸ ಮಾಡ್ತಾ ಪ್ರವಚನಕ್ಕೆ ಅನೇಕ ಕಡೆ ಹೋಗ್ತಾಯಿದ್ದೆ. ನಮ್ಮಲ್ಲಿ ಬಾಂಬೆಯಲ್ಲಿ ಫಸ್ಟ್ ಕ್ಲಾಸ್ನಲ್ಲಿಯೂ ಕೂಡ ಭಾಳ ಗದ್ದಲ ಇರ್ತದೆ.
ಒಳಗೆ ಹೋಗೋದೇ ಕಷ್ಟ. ಇನ್ನು ಮೊದಲನೇ ಸೀಟ್ ಹಿಡ್ಕೊಂಡಿರ್ತಕ್ಕಂಥವ್ರು ಜಪ್ಪಯ್ಯ ಅಂದರೂ ಕೊನೆ ತನಕ ಇಳಿಯೋದಿಲ್ಲ. ಆದರೆ ನನ್ನ ಅನುಭವ ನನಗಿದೆ ಅನೇಕ ಸಲ, ಕೆಲವು ಸಲ ಇಲ್ಲ. ಹೇಗೋ ಮಾಡಿ ಒಳಗೆ ಪ್ರವೇಶ ಮಾಡಿದ ನಂತರ ನನ್ನ ಡ್ರೆಸ್ ನೋಡಿ, ಗುರುಜಿ ಅಂದರ್ ಜಾಯಿ ಅಂದರ್ ಜಾಯಿ, ಅಲ್ಲಿ ಹೋದ್ಮೇಲೆ ಯಾವನೋ ಒಬ್ಬನ ಎದ್ದು ಗುರುಜಿ ಬೇಟೆ. ನಾ ಏನು ನನಗೆ ಉಪಕಾರ ಮಾಡಿರಲಿಲ್ಲ, ಏನಿಲ್ಲ, ಅಪರಿಚಿತ. ಆದರೆ ನಮ್ಮ ದೇಶದಲ್ಲಿ ಇನ್ನೂ ನಮ್ಮ ಈ ಶಿಖಾ ಸೂತ್ರಗಳಿಗೆ, ಈ ಪಂಚ ಇತ್ಯಾದಿಗಳ ವೇಷಕ್ಕೆ ಬೆಲೆ ಇದೆ. ಕೆಲವು ಕಡೆ ತಿರಸ್ಕಾರ ಮಾಡೋರಿದ್ದಾರೆ, ಇಲ್ಲ ಅಂತೇಳಿ ಮಾಡ್ಕೊಳ್ಳೋರು. ಆದರೆ ಬರೀ ಬೆಲೆ ಇದೆ ಅಂತ ತಿಳ್ಕೊಂಡಂತೇಳಿ ಬರೀ ಡ್ರೆಸ್ನ ಇತ್ತಂತ ತೋರಿಕೆ ಇದ್ದರೆ ಭಾಳ ದಿವಸ ನಡೆಯೋದಿಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ, ಯದಿ ಯತಯಃ ಅಪಿ ಅಂತ ಒಂದರ್ಥ. ಇನ್ನೊಂದು ಯತ ಪ್ರಯತ್ನ, ಪರಮಾತ್ಮನನ್ನು ಪಡೆಯಬೇಕು ಅಂತ ಪ್ರಯತ್ನ ಮಾಡ್ತಕ್ಕಂಥವರು ಸಹ ಇಬ್ಬರು, ವೇಷಧಾರಿಗಳು ಮತ್ತು ಪ್ರಯತ್ನ ಮಾಡುವವರು. ಇವರು ಒಂದು ವೇಳೆ ಕಾಮಜಡಾಹ, ವಿಷಯ ಇಚ್ಛೆಗಳನ್ನು ಬಿಟ್ಟಿರದೇ ಇದ್ದರೆ, ನನಗೆ ಬೆಳಗ್ಗೆ ಎದ್ದ ಕ್ಷಣಕ್ಕೆ ಚಹಾ ಕಾಫಿ ಬೇಕು, ನಾನು ಚಹಾ ಕುಡಿದು ಬೇಕಾದ್ರೆ ಅನಂತರ ಪೂಜೆ ಮಾಡ್ತೇನೆ. ಚಹಾ ಅಲ್ಲ, ಒಂದು ಹನಿ ನೀರು ಬಾಯಲ್ಲಿ ಹಾಕ್ಕೊಂಡು ಪೂಜೆ ಮಾಡಿದರೂ ಅವನಿಗೆ ರೌರವ ನರಕ ಸಿಗ್ತದೆ. ಪೂಜೆ ಮಾಡಿದ ಪುಣ್ಯ ಹೊರಟೋಗ್ಬಿಡ್ತದೆ. ದೇವರ ಅಭಿಷೇಕವಾಗಿ ತೀರ್ಥ, ನೈವೇದ್ಯವಾಗಿ ತೀರ್ಥ ತೆಗೆದುಕೊಳ್ಳುವವರಿಗೆ ಒಂದು ಹನಿ ಬಾಯಲ್ಲಿ ಹಾಕಿಕೊಟ್ಟಿರ್ತಕ್ಕಂಥ ವ್ಯಕ್ತಿಗೆ ಪೂಜೆ ಮಾಡುವ ಅಧಿಕಾರ ಹೊರಟೋಗ್ಬಿಡ್ತದೆ. ಅವನು ಎಂಥ ದೊಡ್ಡ ವ್ಯಕ್ತಿನೇ ಇರಲಿ. ಇದು ಶಾಸ್ತ್ರದ ನಿಯಮ. ಯಾವನಿಗೆ ಚಹಾ ಕಾಫಿ ಬೆಳಗ್ಗೆ ಎದ್ದಾಕ್ಷಣ ಬಿಡಲಿಕ್ಕಾಗೋದಿಲ್ಲ, ಅವನ ಕಡೆಯಿಂದ ಪೂಜೆ, ಸಂಧ್ಯಾವಂದನ, ಪೂಜೆ, ಪುನಸ್ಕಾರ, ಶ್ರಾದ್ದ ಏನೂ ಆಗೋದಿಲ್ಲ. ಇದನ್ನು ನಾವು ನೆನಪಿಟ್ಕೊಳ್ಬೇಕು. ಪೂಜೆ, ಶ್ರಾದ್ದ, ಮೊದಲೊಂದು ಹನಿ ನೀರು ಕೂಡ ಬಾಯಲ್ಲಿ ಹೋಗಬಾರ್ದು. ನಾನು ನೀರು ಕುಡಿಯೋದಿಲ್ಲ ರೀ, ಬರೀ ಚಹಾ ಕುಡಿತೀವಿ, ನಡೆಯೋದಿಲ್ಲ. ಮಹಾರೌರವ ನರಕ ಸಿಗ್ತದೆ. ಯದಿ ಕಾಮಜಡ, ಇನ್ನು ಕೆಲವರಿಗೆ ಪೂಜೆ, ಪುನಸ್ಕಾರ, ನೈವೇದ್ಯ, ವೈಶ್ಯದೇವ, ಗೌರಿ ಪೂಜೆ ಎಲ್ಲ ಉತ್ಸಾಹ ಮಾಡ್ತಾರೆ, ಮತ್ತೆ ಪುನಃ ಹೋಟೆಲ್ಗೆ ಹೋಗ್ತಾರೆ. ಬಫೆ ಅಂತ ತಿಳ್ಕೊಂಡಂತೆ ಅಲ್ಲಿ ಪ್ಯಾಂಟ್ ಗಿಂಟ್ ಹಾಕ್ಕೊಂಡು ಅಲ್ಲಿ ತಿಂದು ಬರ್ತಾರೆ. ಅಂಥವರಿಗೂ, ಇನ್ನು ಸನ್ಯಾಸಿಯಾಗಿಯೂ ಅವನಿಗೆ ಒಳ್ಳೆ ಭಕ್ಷ್ಯ ಭೋಜ್ಯಗಳು ಬೇಕು. ಶ್ರೀಪಾದರಾಜರಂಥವರಿಗೆ ಅದು ಸುಖ ಪ್ರಾರಬ್ಧ, ಅಂಥವ್ರ ಪ್ರಶ್ನೆ ಬೇರೆ. ಆ ನಂತರ ಅವನಿಗೂ ಟಿ ವಿ ನೋಡ್ಲಿಕ್ಕೆ ಬೇಕು, ಅವನಿಗೂ ಮನೋರಂಜನೆ ಬೇಕು, ಅವನಿಗೂ ಅನೇಕ ರೀತಿಯಾಗಿರ್ತಕ್ಕಂಥ ರೀತಿ, ಒಳ್ಳೆ ಮೆತ್ತಗಿನ ಹಾಸಿಗೆ, ಏರ್ ಕಂಡೀಷನ್ನು, ಅದು ಇದು ಎಲ್ಲ ಸುಖಗಳು ಬೇಕು. ಹಾಗಾದ್ರೆ ಸನ್ಯಾಸ ಯಾಕೆ? ಅದನ್ನು ಬಿಡ್ಲಿಕ್ಕೆ ಆಗದೇ ಇದ್ದರೆ ಅಂಥವ್ರಿಗೆ ಪರಮಾತ್ಮ ತನ್ನನ್ನು ಪಡೆಯಬೇಕಾಗಿರ್ತಕ್ಕಂಥ ಏನು ಜ್ಞಾನ ಇದೆ ಅದನ್ನು ಕೊಡೋದಿಲ್ಲ. ಪಾಂಡಿತ್ಯ ಬರಬಹುದು, ಜನರನ್ನು ಆಕರ್ಷಣೆ ಮಾಡಿ ಒಳ್ಳೆಯ ಪ್ರವಚನ ಹೇಳಲಿಕ್ಕೆ ಬರ್ಬೋದು, ಶಾಸ್ತ್ರದ ಎಷ್ಟೋ ಭಾಗ ಮುಖೋದ್ಗತನೂ ಇರಬಹುದು. ಆದರೆ ಅಂತರ್ದೀಕ್ಷೆ, ಬಾಹ್ಯ ದೀಕ್ಷೆ ಇವು ಎರಡೂ ಅತ್ಯಂತ ಅನಿವಾರ್ಯವಾಗಿರ್ತಕ್ಕಂಥವುಗಳು. ಇದು ನಮ್ಮಲ್ಲಿ ಒಂದು ದೊಡ್ಡ ಕ್ರೈಟೇರಿಯಾ ಇದೆ. ಕೇವಲ ವೇಷಧಾರಿಗಳು ಭಾಳ ಹೊಡೆದು ಅಂಗಾರ ಹಾಕೊಂಡು ಬೇಕಾಚಿಕೊಂಡಿರ್ತಾರೆ, ಅದ್ರ ಒಳಗೇನೂ ಇರೋದಿಲ್ಲ. ಇನ್ನು ಕೆಲವರು ಒಳಗೆ ಒಳ್ಳೆಯದಾಗಲಿ ಪ್ರಯತ್ನ ಮಾಡ್ತಾ ಇರ್ತಾರೆ, ಆದರೆ ಹೊರಗಿನ ಲೌಕಿಕ ಡ್ರೆಸ್ ಬಿಡ್ಲಿಕ್ಕೆ ತಯಾರಿಲ್ಲ. ಇಬ್ಬರು ಪೂರ್ತಿ ಸಾಧನೆಯ ಉದ್ದೇಶವನ್ನು ಮುಟ್ಲಿಕ್ಕೆ ಆಗೋದಿಲ್ಲ ಅವರಿಗೆ. ಕಾಮಜಡ, ಜ್ಞಾನಶೂನ್ಯರಾಗ್ತಾರೆ.
ಅವರಿಗೆ ಪರಮಾತ್ಮನ ಹತ್ತಿರ ಹೋಗಲಿಕ್ಕೆ ದಾರಿ ಸಿಕ್ಕೋದಿಲ್ಲ. ಅಷ್ಟೇ ಅಲ್ಲ, ಅಂಥವರಿಗೆ ನಾಲ್ಕು ಮುಂದೆ ಜನರು ಅವರನ್ನು ತಿರಸ್ಕಾರ ಮಾಡ್ತಾರೆ, ಒಳಗೆ ಸತ್ವ ಇಲ್ಲದೆ ಇದ್ದರೆ. ಒಂದು ನರಿ ಇತ್ತು. ನರಿ ಅದಕ್ಕೆ ತಾನು ರಾಜನಾಗಬೇಕು ಅಂತ ಬೇಕೆ. ಅದನ್ನು ರಾಜರು ಯಾರು ಮಾಡ್ತಾರೆ? ಅದಕ್ಕಿಂತ ಬಲಿಷ್ಠ ನರಿಗಳು ಕೂಡ ಇದ್ದು. ಒಂದು ಸಲ ಹೋಗಿ ನೋಡ್ತೇವೆ, ಒಂದು ಹುಲಿ ಸತ್ತು ಬಿದ್ದಿತ್ತು. ಈ ನರಿ ಅದರದ್ದೆಲ್ಲ ಮಾಂಸ ತಿಂದು ಆ ಚರ್ಮ ತನ್ನ ಮೇಲೆ ಹಾಕ್ಕೊಡ್ತು. ಚರ್ಮ ಹಾಕ್ಕೊಂಡ ಕ್ಷಣಕ್ಕೇನೆ ತನ್ನ ಸಮೂಹದಲ್ಲಿ ಹುಲಿ ಬಂತು ಹುಲಿ ಬಂತು ಅಂತಕೊಂಡಂತ ಎಲ್ಲರೂ ದೂರ ಸರಿದ್ರು. ಆಗ ಗಂಭೀರವಾಗಿ ಹೇಳ್ತು, ನಾನು ಈ ಪ್ರದೇಶದಲ್ಲಿರಬೇಕಂತ ಮಾಡಿದ್ದೇನೆ, ನಾನು ರಾಜ. ಯಾರಾದರೂ ನನ್ನ ಮಾತು ಕೇಳದೇ ಇದ್ದರೆ ನಾನು ಅವರನ್ನು ತಿಂದು ಹಾಕ್ತೇನೆ. ಇಲ್ಲ ಇಲ್ಲ, ನಿಮ್ಮ ರಾಜ್ಯವನ್ನು ಸ್ವೀಕಾರ ಮಾಡ್ತೇವೆ, ನೀವು ಹೇಳಿದಾಗೆ ಕೇಳ್ತೇವೆ ಅಂಥೇಳಿ ಅದಕ್ಕೆಲ್ಲ ಗುಹೆಯನ್ನು ಅನುಕೂಲ ಮಾಡಿಕೊಟ್ರು. ಎಲ್ಲ ರಾಜ ವೈಭವ ಎಲ್ಲ ಅನುಕೂಲ ಮಾಡಾಯಿತು. ಆ ನಂತರ ಒಂದು ಸಲ ಒಳ್ಳೆ ಬೆಳೆದಿಂಗಳಿತ್ತು. 5-6 ದಿವಸದಲ್ಲೇ ಬೆಳೆದಿಂಗಳನ್ನು ನೋಡಿ ಮಧ್ಯರಾತ್ರಿಯಲ್ಲಿ ನರಿಗಳು ಕೂಗ್ತಾವಂತೆ. ಎಲ್ಲ ನರಿಗಳು ಹುಣ್ಣಿಮೆ ಬೆಳೆದಿಂಗಳು ನೋಡಿ ತಮ್ಮ ಸಂತೋಷದಿಂದ ಕೂಗ್ಲಿಕ್ಕೆ ಪ್ರಾರಂಭ ಮಾಡಿದ ಕ್ಷಣಕ್ಕೇನೆ ಇದರ ಸ್ವಭಾವ ಎಲ್ಲಿ ಹೋಗ್ತದೆ, ಇದನ್ನು ನರಿ ಅಂತ ಕೂಗ್ಲಿಕ್ಕೆ ಚಾಲು ಮಾಡ್ತು. ಆಗ ಹೋಗಿ ಗೊತ್ತಾಯ್ತು, ಇದೂ ನಮ್ಮ ನರಿ ಅಂತ. ಬಡ ಬಡ ಬಂದು ಅದು ಮೇಲಿನ ಚರ್ಮ ತೆಗೆದು ಹಾಕಿದ್ರೆ ಅದು ಹೊಡಿಲಿಕ್ಕೆ ಹೋದ್ರೆ ಹೇಗೋ ಪಾರಾಗೋಡೋದು. ವೇಷ ತೋರಿಕೆ ಬಹಳ ದಿವಸ ನಡೆಯೋದಿಲ್ಲ. ನಮ್ಮಲ್ಲಿ ಎಷ್ಟು ಜನ ಇವತ್ತಿನ ದಿವಸ ಆಸಾರಾಮನಂಥವರು, ಆ ನಂತರ ಇನ್ನೂ ಯಾರ್ಯಾರೋ ಬಾಬಾಗಳಿದ್ದಾರೆ, ಅರವಿಂದ್ ಬಾಬಾ ಅಂತೆ, ಮತ್ತೊಬ್ಬೇನೋ ಇದ್ದ ಅಂತಾರೆ. ಇಂಥವರೆಲ್ಲರೂ ಕೂಡ ಜೈಲಿನಲ್ಲಿದ್ದಾರೆ. ಈಗ ಅವ್ರು ಮಾಡೋದು ಅತಿ ಕೆಟ್ಟ ಕೆಲಸ. ಅದು ಹಾಕಿಕೊಂಡಿರ್ತಕ್ಕಂಥ ದೊಡ್ಡ ವೇಷ. ಇಂಥವರಿಗೆ ಶಾಸ್ತ್ರದಲ್ಲಿ ಪರಮಾತ್ಮನ ದರ್ಬಾರ್ನಲ್ಲಿ ಇವ್ರಿಗೆ ಏನೂ ಮಹತ್ವ ಇಲ್ಲ. ಅಂತರ್ದೀಕ್ಷೆ ಇಲ್ಲದೆ ಇದ್ದವ್ರಿಗೂ ಮಹತ್ವ ಇಲ್ಲ, ಬಾಹ್ಯ ದೀಕ್ಷೆ ಇಲ್ಲದೆ ಇದ್ದವ್ರಿಗೂ ಮಹತ್ವ ಇಲ್ಲ. ಇಂಥವರಿಗೆ ಹೃದಯ ನ ಸಮುಚ್ಚರಂತಿ, ಹೃದಯದ ಕಾಮನೆಗಳನ್ನು ಎಲ್ಲಿಯವರೆಗೂ ಇವರು ಪೂರ್ತಿಯಾಗಿ ಬಿಡೋದಿಲ್ಲ. ನಿಷಿದ್ಧ ಕಾಮನೆಗಳು ಅಂತಲೇ ಬಿಡಬೇಕು. ಕಾಮ ಬಿಡಲಿಕ್ಕಾಗೋದಿಲ್ಲ. ಕಾಮ ಅಂದರೆ ಬೇಕೆಗಳು, ಇಚ್ಛೆಗಳು. ನಾನು ದೇವರನ್ನು ಬಯಸ್ತೇನೆ, ನಾನು ಭಾಗವತ ಓದಬೇಕು, ಭಾಗವತ ಕೇಳಬೇಕು, ಈ ಎಲ್ಲ ಕಾಮನೆಗಳು ಭಾಳ ಗ್ರಾಹ್ಯ ಕಾಮನೆಗಳು. ನಾನು ಇನ್ನೂ ಹೆಚ್ಚು ಓದಬೇಕು, ಪೂರ್ತಿ ಹರಿಕಥಾಮೃತ ಸಾರ ಬಾಯ್ಪಾಠ ಮಾಡಬೇಕು. ಆನಂತರ ನಾನು ಪೂರ್ತಿಯಾಗಿರ್ತಕ್ಕಂಥ ರೀತಿಯಲ್ಲಿ ಜಗತ್ತಿನಲ್ಲಿ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಕ್ರಮದಲ್ಲಿ ನಾನು ನನ್ನನ್ನು ಸಾಧನೆಯಲ್ಲಿ ಉತ್ತಮ ಸಾಧನೆ ಮಾಡಿ ಈ ಜನ್ಮದಲ್ಲಿ ಮುಕ್ತನಾಗಬೇಕು. ಇವೆಲ್ಲ ಕಾಮನೆಗಳು ಭಾಳ ಯೋಗ್ಯ ಕಾಮನೆಗಳು. ಆದರೆ ಯಾವುದನ್ನು ನಿಷಿದ್ಧ ಅಂತ ಹೇಳಿದ್ದಾರೆ, ಈರುಳ್ಳಿ ಬೆಳ್ಳುಳ್ಳಿ ಇತ್ಯಾದಿಗಳನ್ನು ತಿನ್ನಬಾರ್ದು ಅಂತ ಹೇಳಿದ್ದಾರೆ, ಬಿಡಬೇಕು. ದೇವರ ಪೂಜೆ ಆಗದೆ ತೀರ್ಥ ತೆಗೆದುಕೊಳ್ಳೋದು ನಾನು ಏನೂ ತೆಗೆದುಕೊಳ್ಳೋದಿಲ್ಲ ಅಂತಂದು ನಿಯಮ ಮಾಡಬೇಕು. ಭಗವಂತನಿಗೆ ನೈವೇದ್ಯ ಇಲ್ಲದೆ ಇದ್ದ ಪದಾರ್ಥ ನಾನು ತಿನ್ನೋದಿಲ್ಲ ಅಂತೇಳಿ ನಿಯಮನ ಮಾಡಬೇಕು. ಏನು ರೀ, ಯಾರ್ದೋ ಮನೆಗೆ ಹೋದಾಗ ಅವಲಕ್ಕಿ ಕೊಡ್ತಾರೆ, ಹಣ್ಣು ಕೊಡ್ತಾರೆ ತಿನ್ನಲಿಕ್ಕೆ, ಆಚಾರ ನೀವು ತಿಂತೀರಲ್ಲ? ಹೌದು, ನಾವು ತಿಂತೇವೆ. ಏನು ನೈವೇದ್ಯ ಮಾಡಿ ಕೊಟ್ಟಿರ್ತಾರೆ? ಅವರು ನೈವೇದ್ಯ ಮಾಡಿ ಕೊಡದೇ ಇದ್ದರು ನನ್ನ ಕೈಗೆ ಬಂದಾಗ ಕೃಷ್ಣಾರ್ಪಣ ಅಂತಿಕೊಂಡು ಅಂತೇಳಿ ನನ್ನ ಬಿಂಬಮೂರ್ತಿಗೆ ಸಮರ್ಪಣೆ ಮಾಡಿ ತೆಗೆದುಕೊಳ್ಳಿಕ್ಕೆ ಬರ್ತಾರೆ. ಆಚಾರ ಭಾಳ ಒಳ್ಳೆಯದನ್ನು ಹೇಳಿದ್ರಿ. ನಾವು ಹೋಗ್ತೇವೆ, ಹೋಟೆಲ್ಗೆ ಪಿಜ್ಜಾ ಆರ್ಡರ್ ಮಾಡ್ತೇವೆ, ಎದುರು ಬಂದ ಕ್ಷಣಕ್ಕೇನೆ ಸತ್ಯಂತ ತೋರ್ತೀನಿ ಪ್ರಶ್ನಿಂಚಾಮಿ ಅಂತ ಕೊಂಡು ಅಂತೇಳಿ ಸಂಕಲ್ಪ ಮಾಡಿ
ಕೃಷ್ಣಾರ್ಪಣಮಸ್ತು ಅಂತೇಳಿ ಹೊಟ್ಟೆ ತುಂಬ ತಿಂತೇವೆ. ಸರ್ವತಾ ಇಲ್ಲ. ಅಪವಿತ್ರವಾದ ನಿಷಿದ್ಧವಾದ ಪರಮಾತ್ಮನಿಗೆ ನಾವು ನಿವೇದನ ಮಾಡಿದರೆ, ನೈವೇದ್ಯ ಕೊಟ್ಟರೆ ಅಂದಂಥ ವಸ್ತು ಅಂತ ಹೇಳಿದ್ದಾರೆ. ಬೇಡ. ಪವಿತ್ರವಾದ, ಅಷ್ಟೇ ಅಲ್ಲ, ಎಷ್ಟೇ ರೀತಿಯಾಗಿ ಇರ್ತಕ್ಕಂಥ ಅಂತ ಇನ್ನು ಕೆಲವರು ಇರ್ತಾರೆ, ಮಹಾಯೋಗ್ಯತೆ ಇರ್ತದೆ, ದೊಡ್ಡ ಸಾಕಷ್ಟು ತಪಸ್ಸು ಇರ್ತದೆ, ಸಾಕಷ್ಟು ವಿದ್ಯೆ ಇರ್ತದೆ, ಅತ್ಯಂತ ಶ್ರೇಷ್ಠ ಯೋಗ್ಯತೆ ಇರ್ತದೆ. ಆದರೆ ಮನಸ್ಸಿನಲ್ಲಿರ್ತಕ್ಕಂಥ ನಿಷಿದ್ಧವಾದ ಆಚರಣೆ, ನಿಷಿದ್ಧವಾದ ಕಾಮನೆಯಿಂದ ಜೀವನದಲ್ಲಿ ಅವರು ಅಸಫಲರಾಗ್ತಾರೆ. ಉದಾಹರಣೆಗೆ ಕರ್ಣ, ಸೂರ್ಯನ ಅಂಶ, ಅಮೃತಯುಕ್ತವಾದ ಕವಚಕುಂಡಲಗಳಿಂದ ಬಂದಿರತಕ್ಕಂಥ ವ್ಯಕ್ತಿ, ಅದ್ಭುತವಾಗಿರ್ತಕ್ಕಂಥ ಜನ್ಮಜಾತವಾಗಿರ್ತಕ್ಕಂಥ ಅಸ್ತ್ರವಿದ್ಯೆ, ಶಸ್ತ್ರವಿದ್ಯೆ, ಒಳ್ಳೆಯ ದಾನಶೂರ, ರೂಪವಂತ, ಅದ್ಭುತವಾದ ಪರ್ಸ್ನಾಲಿಟಿ, ಎಂಥ ಕಾರ್ಯವನ್ನು ಮಾಡ್ತಕ್ಕಂಥ ಸಾಮರ್ಥ್ಯ. ಆದರೆ ಇದೆಲ್ಲ ಸದ್ಗುಣಗಳು ಹೊಳೆಯಲ್ಲಿ ಹುಣಸನ್ನು ತೋರಿಸ್ಕೊಂಡು ಹೋಗ್ಬಿಟ್ಟು ದುರ್ಯೋಧನನ ಸಖ್ಯ ಮಾಡಿ ಭಗವದ್ಭಕ್ತರಾದ ಪಾಂಡವರ ದ್ವೇಷ ಮಾಡಿದ್ದರಿಂದ ಜೀರೋ. ಅಂಥ ವೇಳೆಯಲ್ಲಿ ಕರ್ಣನಲ್ಲಿ ಒಬ್ಬ ಸಹಸ್ರವರ್ಮನ್ ಸೇರಿಕೊಂಡ, ಯುದ್ಧದ ಕಾಲದಲ್ಲಿ ನರಕಾಸುರನು ಬಂದು ಸೇರಿಕೊಂಡ. ನಾವು ಯಾವಾಗ ಆಚರಣೆ ಬಿಡ್ತೇವೆ, ಯಾವಾಗ ದುಷ್ಕಾಮನೆಗಳಿಂದ ಯುಕ್ತರಾಗ್ತೇವೆ, ಅಸುರರು ಬಂದು ಅದಕ್ಕೆ ನಮ್ಮಲ್ಲಿ ಹೇಳ್ತಾರೆ, ಅವನು ಕಲಿಪ್ರವೇಶ ಆಗ್ಯದ ಬಿಡು ಅಂತ. ಕಲಿಪ್ರವೇಶ ಅಂದರೆ ದುಷ್ಟಶಕ್ತಿಯ ಪ್ರವೇಶ. ದ್ರೋಣಾಚಾರ್ಯರು ಶುಲಂಚ ವೃತ್ತಿ, ಶಾಪಾದಪಿ ಶರಾದಪಿ ಎರಡು ವಿದ್ಯೆಗಳನ್ನು ಬಲ್ಲವರು. ಒಂದು ಮಗನ ಹಠಕ್ಕೆ ಜೋತು ಬಿದ್ದು ಆಕಳ ಬೇಡಲಿಕ್ಕೆ ಹೋದರು, ಅಪಮಾನಿತರಾದರು. ಅಪಮಾನದ ಸೇಡನ್ನು ತೀರಿಸಿಕೊಳ್ಬೇಕು. ಅಂಥ ದ್ರೋಣಾಚಾರ್ಯ ಅಂತವರು ಕೂಡ ಸಮೋ ಮಾನಾಪಮಾನಯೋ ಮರೆತು ಬಿಟ್ಟರು. ಹೋಗಿ ಶಸ್ತ್ರವಿದ್ಯೆ ಕಲಿತು ಆನಂತರ ದುರ್ಯೋಧನ ಧೃತರಾಷ್ಟ್ರನ ಚಾಕರಿ ಮಾಡಿ ಕೊನೆಗೆ ತನ್ನ ಮಗನ ಮೇಲಿನ ಮೋಹದಿಂದ ದುರ್ಯೋಧನ ಪಕ್ಷದಲ್ಲೇ ಉಳಿದರು. ಎಲ್ಲವೂ ಇದೆ, ಆದರೆ ಏನೂ ಪ್ರಯೋಜನ ಆಗಲಿಲ್ಲ. ಕೃಷ್ಣನ ವಿರುದ್ಧ ನಿಲ್ಲಬೇಕಾಯಿತು. ಭೀಷ್ಮಾಚಾರ್ಯರು 625 ವರ್ಷ ಅಧ್ಯಯನ ಮಾಡಿದ ವ್ಯಕ್ತಿಗಳು, 625 ವರ್ಷದ ಕೋರ್ಸ್ ಮುಗಿಸಿದಂಥ ಮಹಾನ್ ವ್ಯಕ್ತಿಗಳು. ಗತಿ ಏನಾಯಿತು? ತಪ್ಪ ಹಾದಿಗೆ ಹೋಗಿ ಕೊನೆಗೆ ಪಶ್ಚಾತ್ತಾಪ ಪಡಬೇಕಾಯಿತು. ಮುಂದೆ ಶ್ರೀಕೃಷ್ಣ ಕಾಲಕ್ಕೆ ದರ್ಶನ ಕೊಟ್ಟ, ಅವ್ರು ಹಿಂದೆ ಮಾಡಿದ ಸಾಧನವನ್ನು ನೋಡಿಕೊಂಡು. ಆದರೆ ಜೀವನದಲ್ಲಿ ಭೀಷ್ಮಾಚಾರ್ಯ ಅಂತವರಿಂದ ಅವರು ನಿರ್ವೀರ್ಯರಾಗಿಬಿಟ್ರು. ಅವ್ರ ಎದುರಿಗೇನೆ ಪಾಂಡವರಿಗೆ ವಿಷ ಕೊಟ್ಟರು, ಅವ್ರ ಎದುರಿಗೇನೆ ಪಾಂಡವರಿಗೆ ಲಕ್ಷಾಗದಲ್ಲಿ ಸುಡಲಿಕ್ಕೆ ಪ್ರಯತ್ನ ಮಾಡಿದರು. ಎದುರಿಗೆ ಅವ್ರ ರಾಜ್ಯ ಕಸಿದುಕೊಂಡು, ಅವ್ರ ಎದುರಿಗೆ ದ್ಯೂತ, ಅವ್ರ ಎದುರಿಗೆ ದ್ರೌಪದಿ ವಸ್ತ್ರಹರಣ. ಭೀಷ್ಮ, ದ್ರೋಣ, ಆನಂತರ ಕರ್ಣ, ಕೃಪ, ಅಶ್ವತ್ಥಾಮ, ದುರ್ಯೋಧನ ಸಖಿಯಿಂದ ರುದ್ರವಂಶ ಸಂಭೂತರ ಅಂತ ಅಶ್ವತ್ಥಾಮಾಚಾರ್ಯ ಕೆಟ್ಟ ಕೆಲಸ ಮಾಡಿದರು. ಇವರೆಲ್ಲರೂ ಮಹಾನುಭಾವರು, ಭಗವಂತನ ಪಡೀಲಿಕ್ಕೆ ಸಮರ್ಥ ಇರತಕ್ಕಂಥ ಸಾಧಕರು. ಆದರೆ ನಿಷಿದ್ಧ ಕಾಮನೆ, ಅಸತಾಂ, ಅವರ ಹೃದಯದಲ್ಲಿ ದೇವರು ಇದ್ದ, ದೇವಾಂಶ ಸಂಭೂತರು. ಆದರೆ ಅವರು ತಮ್ಮ ದೇವತ್ವವನ್ನು ಮರೆತುಬಿಟ್ರು. ಎಲ್ಲ ವಿದ್ಯೆ ಒಳ್ಳೆಯ ವಿದ್ಯೆ ಇರ್ತದೆ, ಅದು ಕೆಟ್ಟ ಕೆಲಸ ಮಾಡ್ತಾರೆ. ಆಗ ಪರಮಾತ್ಮನನ್ನು ಮರೆತು ಬಿಡ್ತಾರೆ ಅವರು. ಪರಮಾತ್ಮ ಆಜ್ಞೆಯನ್ನು ಮರೆತು ಬಿಡ್ತಾರೆ. ಅದು ಹೇಗೆ ಅಂತ ತಿಳ್ಕೊಂಡಂತಂದರೆ,
ತನ್ನ ಕಂಠದಲ್ಲಿ ಉತ್ತಮವಾದ ಮಣಿ ಇರ್ತದೆ, ಆದರೆ ಅದನ್ನು ಮರೆತಿರ್ತಕ್ಕಂಥ ವ್ಯಕ್ತಿ ಸಂಪತ್ತಿಗೋಸ್ಕರ ಓಡಾಡ್ತಾ ಇರ್ತಾನೆ. ದುಡ್ಡು ಬೇಕು ದುಡ್ಡು ಬೇಕು ದುಡ್ಡು ಬೇಕು ದುಡ್ಡು ಬೇಕು ಅಂತ ತಿಳ್ಕೊಂಡು ಅಂತೇಳಿ ತನ್ನ ಸಂಪತ್ತಿ ತನಗೆ ಗೊತ್ತಿರೋದಿಲ್ಲ. ಇವನಲ್ಲಿದ್ದ ಸಂಪತ್ತಿಯನ್ನು ಇನ್ನೊಬ್ಬರು ತಿಳಿಸ್ತವರೆಗೂ ಗೊತ್ತೇ ಆಗೋದಿಲ್ಲ. ಮನುಷ್ಯನಿಗೆ ತನ್ನ ಸಂಪತ್ತಿ ತಿಳ್ಕೊಳ್ಬೇಕು. ಇವತ್ತು ನಮ್ಮ ಪರಿಸ್ಥಿತಿ ಹಾಗೆ ಆಗಿದೆ. ನಮ್ಮ ಸಂಪತ್ತಿಯ ಬಗ್ಗೆ ಕಂಠದಲ್ಲಿ ಮಣಿ ಇದೆ, ಆದರೆ ಇದನ್ನು ಮರೆತು ಬಿಟ್ಟಿದ್ದೇವೆ. ಕುತ್ತಿಗೆಯಲ್ಲಿ ಒಳ್ಳೆ ಅದ್ಭುತವಾಗಿರ್ತಕ್ಕಂಥ ಚಿಂತಾಮಣಿ ಇದೆ, ಮರೆತಿದ್ದೇವೆ. ಒಬ್ಬ ವ್ಯಕ್ತಿ ಇದ್ದ, ಅವನ ಹೆಸರು ಸುರೇಶ ಅಂತೇಳಿ. ಅವರಪ್ಪ ಕುಡಿದು ಗಿಡದೆಲ್ಲ ಮಾಡಿ ಮನೆ ಹಾಳು ಮಾಡಿಬಿಟ್ಟ. ಇವನಿಗೂ ಕಲಿಸಲಿಲ್ಲ, ಬಿಡಲಿಲ್ಲ. ಒಂದು ದಿವಸ ಅವ್ವ ಮೊದಲು ಹೋಗಿಲ್ಲ, ಅಪ್ಪನ ಸತ್ತು ಹೋಗ್ಬಿಟ್ಟ. ಏನು ಮನೆಯೊಳಗೆ ಖಾಲಿ, ಒಡಗೆ ಬಾಂಡೆ ಬಿಟ್ಟು ಏನೂ ಇಲ್ಲ. ಭಿಕ್ಷೆ ಬೇಡಲಿಕ್ಕೆ ಚಾಲು ಮಾಡಿದೆ. ಒಂದು ದಿವಸ ಒಂದು ಮನೆ ಎದುರಿಗೆ ಭಿಕ್ಷೆಗೆ ಓಂ ಭವತಿ ಭಿಕ್ಷಾಂದೇಹಿ 22 ವರ್ಷದ ಯುವಕ ಓಂ ಭವತಿ ಭಿಕ್ಷಾಂದೇಹಿ ಅಂತ ತಿಳ್ಕೊಂಡು ಭಿಕ್ಷೆ ಬೇಡಲಿಕ್ಕೆ ಹೋದ. ಯಜಮಾನ್ ಹೇಳಿದ, ಅಂಗಳದ ಒಳಗೆ ಬಾರಪ್ಪ, ಒಳಗೆ ಬಾ, ಕೊಡ್ತೀವಿ ಏನಾದರೂ, ಏನೋ ತಯಾರಿ ಆಹಾರ ಇಡ ಕೊಡ್ತೇವೆ ಬಾ ಅಂತ. ಒಳಗೆ ಬಂದಾಗ ಅಲ್ಲೇ ಪಡಸಾಲೆಯಲ್ಲಿ ಒಬ್ಬರು ಮುದುಕರು ಕೂತ್ಕೊಂಡಿದ್ರು. ನೀನು ರಂಗರಾಯರ ಮೊಮ್ಮಗ ಸುರೇಶ್ ಹೌದಲ್ಲ? ಆ ಮುದುಕಕ್ಕೆ ಮಾತು, ಹೌದ್ರಿ ನಾ ಸುರೇಶ. ನನ್ನ ಗುರುತು ನಿಮ್ಗೆ ಹೆಂಗದ ರೀ? ನಿನ್ನ ಪರಿಚಯ ನೀವು ಸಣ್ಣವಿದ್ದಾಗ ನೋಡಿದ್ನಪ್ಪ, ಆದರೆ ರಂಗರಾಯರ ಹಂಗೆ ಕಾಣಿಸ್ತೀವಿ, ಅದಕ್ಕೆ ನಿಂಗೆ ಹೇಳಿದೆ. ಅಲ್ಲೋ ಮೂರ್ಖ, ಯಾಕೆ ಭಿಕ್ಷಾ ಬೇಡ್ತೀಯೋ? ಯಾಕೆ ಭಿಕ್ಷಾ ಬಿಡ್ತಿ? ಏನು ಮಾಡಲಿ? ನಮ್ಮಪ್ಪ ಏನು ಇಡಲಿಲ್ಲ. ಅವ್ನು ನಿಮ್ಮಪ್ಪೆಲ್ಲ ಹಾಳು ಮಾಡಿದ್ ನಂಗೆ ಗೊತ್ತದ. ಆದರೆ ನಿಮ್ಮ ಅಜ್ಜಗೆ ಗೊತ್ತಿತ್ತು, ನಿಮ್ಮಪ್ಪ ನಿನ್ನ ಸಲುವಾಗಿ ಏನು ಇಡಂಗಿಲ್ಲ ಅಂತ ತಿಳ್ಕೊಂಡಂತೇಳಿ. ಅದ್ರ ಸಲುವಾಗಿ ಇಂಥ ಬ್ಯಾಂಕಿನಾಗ ನಿನ್ನ ಹೆಸರಲ್ಲಿ 50 ಲಕ್ಷ ರೂಪಾಯಿ ಇಟ್ಟಾನ. ನಿಮ್ಮ ವಕೀಲಿನ ನಾನು ಭೇಟಿ ಮಾಡ್ತೀನಿ, ನಡಿ ಬಾ, ಹೋಗು, ಸ್ನಾನಾಗೇನ ಮಾಡುವ. ಮಗನಿಗೆ ಹೇಳಿದ್ರೆ, ಅವ್ನು ಚಲೋ ಡ್ರೆಸ್ ಕೊಟ್ಟಪ್ಪ. ತನ್ನ ಸಂಪತ್ತಿ ತನಗೆ ಗೊತ್ತಿರೋದಿಲ್ಲ. ಯಾಕೆ? ತಪ್ಪು ದಾರಿಗೆ ಬಿದ್ದದ್ರಿಂದ. ಅಪ್ಪನಂತೆ ಇವನು ತಪ್ಪು ದಾರಿಗೆ ಬಿದ್ದಿದ್ದ, ಇವನು ಕಲಿಲ್ಲ ಬಿಡಲಿಲ್ಲ, ಗುಂಡಾಡಿ ತಿರುಗ್ದ. ಆದರೆ ಅವ್ರು ಹೇಳ್ತಾರೆ ಕೊಟ್ಟರು. ಆದರೆ ಅವ್ನು ಹಣ ಕೊಡಿಸಿದ್ರು, ಮತ್ತು ಪುನಃ ಹಣ ತೊಗೊಂಡ, ಮತ್ತು ಮೊದಲನಾಗೆ ಒಳ್ಳೆ ರೀತಿಯಾಗಿರ್ತಕ್ಕಂಥ ಇದ್ದು ಪ್ರಯತ್ನಪಟ್ಟು ಮುಂದೆ ಹಣ ಗಳಿಸಿ ಸಾಧನೆಯನ್ನು ಮಾಡಿಕೊಂಡ. ನಮ್ಮ ಪರಿಸ್ಥಿತಿ ಹಾಗೆ ಆಗಿದೆ, ನಮ್ಮ ಕಂಠಮಣಿ ಹಾಗೆ ಆಗಿದೆ. ಮಹಾಭಾರತ ಬಿಡ್ತೇವೆ, ಭಾಗವತ ಬಿಡ್ತೇವೆ, ಶ್ರೀಮನ್ ನ್ಯಾಯಸೂಧ ಬಿಡ್ತೇವೆ. ಅಶ್ಯ ಶ್ರೀಕರತ್ವ ವೈಮೇವ ಸಾಕ್ಷಣ ಅಂತ ತಿಳ್ಕೊಂಡು ಅಂತೇಳಿ ವಾದ್ರಾಸ್ಯ ಪಾದಂಗಳಿರ್ತಕ್ಕಂಥ ದಿನಾಲೊಂದು ಆಚಾರ್ಯರ ಗ್ರಂಥ ಭಗವದ್ಗೀತೆ 4 ಶ್ಲೋಕ, ವಿಷ್ಣು ಸಹಸ್ರನಾಮ, ಇವುಗಳನ್ನು ಸರಿಯಾಗಿ ಶ್ರದ್ಧೆಯಿಂದ ಮಾಡಿದರೂ ನಮ್ಮ ಹೊಟ್ಟಿಗೆ ಏನು ಕಡಿಮೆ ಬೀಳೋದಿಲ್ಲ. ದೇವ್ರು ನಮ್ಮ ಕಡೆಯಿಂದ ಪ್ರಯತ್ನ ಮಾಡಿಸ್ತಾನೆ, ಕೊಡ್ತಾನೆ. ಆದರೆ ಅದನ್ನು ಬಿಟ್ಟು ಯಾರ್ಯಾರನ್ನೂ ಬಿಡ್ಕೋತ ಹೋಗಿದ್ದೀವಿ. ಹೊರೆನಂತಂತೆ, ಮತ್ತೊಂದಂತೆ, ಮುಗಿದೊಂದಂತೆ, ಆ ದೇಶ ಈ ದೇಶ ಅಂತಂತೀವಿ, ಆ ವಿದ್ಯೆ ಈ ವಿದ್ಯೆ ಅಂತಂತೀವಿ. ನಮ್ಮ ವಿದ್ಯೆ ಸಂಧ್ಯಾ ವಂದನೆ ಬಿಟ್ಬಿಡ್ತೇವೆ, ಗಾಯತ್ರಿ ಮಂತ್ರ ಬಿಟ್ಬಿಡ್ತೇವೆ, ಕಂಠದ ಮಣಿ ಗಾಯತ್ರಿ ಮಂತ್ರ. ಅದೇ ಗಾಯತ್ರಿಯನ್ನು ಶ್ರದ್ಧೆಯಿಂದ ಮಾಡಿದರೆ ಎಷ್ಟು ಶ್ರೇಷ್ಠವಾಗಿರ್ತಕ್ಕಂಥ ರೀತಿಯಲ್ಲಿ ಜೀವನದಲ್ಲಿ ನಾವು ವಿಶಿಷ್ಟತೆಯನ್ನು ಪಡೆಯಬಹುದು. ಆದರೆ ನನ್ನ ಹತ್ರ ಇರ್ತ ಸಂಪತ್ತಿ ನಮಗೆ ಗೊತ್ತಿಲ್ಲ. ಭಗವಂತ ತ್ರೈವರ್ಣಿಕೆ ಕೊಟ್ಟಿರ್ತಕ್ಕಂಥದ್ದು ಗಾಯತ್ರಿ ಮಂತ್ರ, ಚತುರ್ಥ ವರ್ಣೀಯರಿಗೆ ಕೊಟ್ಟಿರ್ತಕ್ಕಂಥದ್ದು ಪುರಾಣ ಮಂತ್ರ. ಅವುಗಳನ್ನು ನಾವು ಹೇಳ್ತಾ ಇದ್ದರೆ ತಪ್ಪದೇ ಸಂಧ್ಯಾವಂದನೆ 1008 ಗಾಯತ್ರಿ ಮಾಡ್ತಕ್ಕಂಥ ವ್ಯಕ್ತಿ ಜೀವನದಲ್ಲಿ ಸಫಲನಾಗದೇ ಇದ್ದರೆ
ನಾವು ಕೂಡ ಗಾಯತ್ರಿ ಮಂತ್ರ ಬಿಡ್ಲಿಕ್ಕೆ ತಯಾರಿದ್ದೆ. ಹಾಗಾಗೋದೇ ಇಲ್ಲ. ಸಾವಿರಾರು ಜನರನ್ನು ನಾನು ಕಂಡಿದ್ದೇನೆ ಪ್ರಾಕ್ಟಿಕಲ್ ಆಗಿ. ಆದ್ದರಿಂದಾಗಿ ನಾವು ಎಲ್ಲ ಇದ್ದು, ಆದರೆ ಕೆಟ್ಟ ಕಾಮನೆಗಳ ಹಿಂದೆ ಮೊಬೈಲ್ ಬೇಕು, ಮೊಬೈಲ್ ಚಾಟ್ ಬೇಕು, ಸಿನಿಮಾ ಬೇಕು, ಅಡ್ವರ್ಟೈಸ್ಮೆಂಟ್ ಬೇಕು, ಅಭಕ್ಷ ಭಕ್ಷಣ ಬೇಕು, ಅಪೇಯಪಾನ ಬೇಕು, ಶ್ರಮ ಇಲ್ಲದೆ ದುಡ್ಡು ಗಳಿಸಬೇಕು. ಇದರ ಹಿಂದೆ ನಾವು ಬಿದ್ದು ಜೀವನದಲ್ಲಿ ದುಃಖಿ ಆಗ್ತಾ ಇದ್ದೆ. ಜೀವನದಲ್ಲಿ ದುಃಖಿ ಆಗ್ತದೆ. ಸ್ವಲ್ಪ ಹಣ ಕಡಿಮೆ ಸಿಗ್ಬೋದು ಸಾತ್ವಿಕವಾಗಿರ್ತಕ್ಕಂಥ ಧಾರ್ಮಿಕ ದಾರಿಯಲ್ಲಿದ್ದಾಗ, ಆದರೆ ಅದ್ರ ಜೊತೆಗೆ ಸಿಗ್ತಕ್ಕಂಥ ಆನಂದ ಅಂತ ಏನಿದೆ ಅದು ಅದ್ಭುತ ಇರ್ತದೆ. ಅಂಥವರು ಹೇಗಿದ್ದಾರೆ ಅಂತಿಕೊಂಡು ಅಸತಾಂ ಹೃದಯಗತಃ ಅಪಿ, ಅವರಲ್ಲಿ ಪರಮಾತ್ಮ ತಾನು ಅನುಗ್ರಾಹಕನಾಗಿದ್ದರೂ ಕೂಡ ವಿಸ್ಮೃತ ಅಥವಾ ಅಸ್ಮೃತ ಕಂಠಮಣಿ, ತನ್ನಲ್ಲಿರ್ತಕ್ಕಂಥ ರತ್ನವನ್ನೇ, ತನ್ನಲ್ಲಿರ್ತಕ್ಕಂಥ ಆ ಚಿಂತಾಮಣಿಯನ್ನೇ ಅವರು ಮರೆತು ಬಿಡ್ತಾರೆ. ಅಂಥವರಿಗೆ ಪರಮಾತ್ಮ ದುರಧಿಗಮ. ಎಲ್ಲಿ ತನಕ ಅವರು ಸಜ್ಜನರ ಸಂಘದಲ್ಲಿ ಬಂದು ಸದಿಚ್ಛೆ ಮಾಡೋದಿಲ್ಲ, ಪರಮಾತ್ಮ ಅವರಿಗೆ ತನ್ನ ಜ್ಞಾನ ಕೊಡೋದೇ ಇಲ್ಲ. ಕೃಷ್ಣನನ್ನು ಕರ್ಣ ಎಷ್ಟು ಸಲ ನೋಡಲಿಲ್ಲ, ಅಶ್ವತ್ಥಾಮಾಚಾರ್ಯ ಎಷ್ಟು ಸಲ ನೋಡಿಲ್ಲ, ದ್ರೋಣಾಚಾರ್ಯ ಭೀಷ್ಮಾಚಾರ್ಯ ಎಷ್ಟು ಸಲ ನೋಡಿಲ್ಲ. ಆದರೆ ಪ್ರತಿಯೊಬ್ಬರು ಒಂದೊಂದು ತಮ್ಮ ಸ್ವಾರ್ಥದಿಂದ ನಿಷಿದ್ಧ, ಶಾಸ್ತ್ರ ನಿಷಿದ್ಧವಾಗಿರ್ತಕ್ಕಂಥ ಬಯಕೆಯಿಂದ ಕೃಷ್ಣನಿಂದ ದೂರ ಆಗಿಬಿಟ್ರು. ನಮ್ಮಲ್ಲಿ ಎದುರಿಗಿರ್ತಕ್ಕಂಥ ಈ ರೀತಿಯಾಗಿರ್ತಕ್ಕಂಥ ಉದಾಹರಣೆ. ಇಂತಹ ಸಂದರ್ಭದಲ್ಲಿ ಆದರೆ ಪರಮಾತ್ಮ ಏನು ಮಾಡ್ತಾನೆ ಅಂತಂದರೆ, ಅನುತಪ್ತ ಯೋಗಿನಾಂ, ನನಗೆ ದೇವರು ಬೇಕು, ಅದಕ್ಕೋಸ್ಕರ ನಾನು ಏನು ಬೇಕಾದ ಬಿಡ್ಲಿಕ್ಕೆ ತಯಾರಿದ್ದೇನೆ, ಉಳಿದ ಕಡೆಗೆ ನಾನು ನೋಡೋದಿಲ್ಲ. ಅಂಥವರಿಗೆ ಮಾತ್ರ ನಮ್ಮ ಜೀವನದ ಉದ್ದೇಶ, ಗೋಲ್ ಭಗವಂತ ಸಿಗ್ತಾನೆ. ಅನುತೃಪ್ತ ಯೋಗಿನ ವಿಷಯ ಅಲಂಬುದ್ಧಿ, ನನಗೆ ಉಳಿದ ಸುಖ ಬೇಕಾಗಿಲ್ಲ, ನಾನು ಅದನ್ನು ಪಡೆಯುವವರೆಗೂ ಉಳಿದ ಕಡೆಗೆ ನಾನು ಲಕ್ಷ್ಯ ಕೊಡೋದಿಲ್ಲ. ನಾನು SSC ಬೋರ್ಡ್ನಲ್ಲಿ ಒಂದೆರಡು ವರ್ಷ ಸೆಲೆಕ್ಷನ್ ಕಮಿಟಿಯಲ್ಲಿದ್ದೆ. ಆಗ ಒಬ್ಬ ಅತಿ ಬಡ ಹುಡುಗ, ಮುಂಬೈಯಲ್ಲಿ ಒಂದು ಏರಿಯಾ ಇದೆ ಧಾರಾವಿ ಅಂತ ಅಂತೇಳಿ, ದೊಡ್ಡ ಸ್ಲಮ್, ಲಕ್ಷ ಲಕ್ಷ ಗುಡಿಸಲು ಅಲ್ಲವ, ಎಲ್ಲರ ಮನೆ ಭಾಳಾದ್ರೆ 10x10 ಗುಡಿಸಲು ಎಲ್ಲ ದೊಡ್ಡವು. ಅಲ್ಲಿ ಒಬ್ಬ ಹುಡುಗ ಸೆಕೆಂಡ್ PUCಯಲ್ಲಿ ಬೋರ್ಡಿಗೆ ಫಸ್ಟ್ ಬಂದಾಗ ಆ ಕಾಲದಲ್ಲಿ ಬೋರ್ಡ್ನಿಂದ ಅವನು ಇಂಟರ್ವ್ಯೂ ತೆಗೆದುಕೊಂಡು, ಇದಕ್ಕೋಸ್ಕರ ನೀನು ಹೇಗೆ ಅಭ್ಯಾಸ ಮಾಡಿದೆ? ಅವನು ಹೇಳ್ದ, 2 ವರ್ಷ ನಾನು ಯಾವಾಗ 10th ನನಗೆ ರ್ಯಾಂಕ್ ಬರಲಿಲ್ಲ, ಕೆಲವೇ ಮಾರ್ಕ್ಸಿಂದ ನನ್ನ ರ್ಯಾಂಕ್ ಹೋಯಿತು, ನಾನು ಡಿಸೈಡ್ ಮಾಡಿದೆ ಏನು 2 ವರ್ಷ ತಪಸ್ಸು ಮಾಡಬೇಕು ಅಂತೇಳಿ. ಅವನು ಹೇಳ್ದೆ, ತಮ್ಮ ಅಪ್ಪನಿಗೆ ಹೇಳ್ದ, ನನಗೆ ಕೊಟ್ಟ ಮೊಬೈಲ್ ವಾಪಸ್ ತಗೋ. ತನ್ನ ಗೆಳೆಯರಿಗೆ ಹೇಳ್ದೆ, 2 ವರ್ಷ ನಿಮಗೆ ಯಾರಿಗೂ ನಾನು ಭೇಟಿ ಆಗೋದಿಲ್ಲ. ತಂದೆ ತಾಯಿ ಹೇಳ್ದ, ಯಾವ ಬಂಧು ಬಂದರೂ ನಾನು ಭೇಟಿ ಮಾಡಿಸ್ಬೇಡಿ. ಆ ನಂತರ ಯಾವುದೇ ರೀತಿ ಮನೋರಂಜನೆ, ಮನೆಯಿಂದ TV ತೆಗೆದಾಕ್ಬಿಡಿ. ಕೇವಲ ಅಭ್ಯಾಸ. ಕಾಲೇಜಿನಿಂದ ಬಂದರೆ ದಿನಾಲು ಕಾಲೇಜ್ ಬಿಟ್ಟ ಮೇಲೆ 8 ತಾಸು ಅಭ್ಯಾಸ ಮಾಡ್ತಾಯಿದ್ದೆ, 3 ತಾಸು 4 ಅಷ್ಟೇ ನಿದ್ದೆ, ಅತಿ ಸಾದಾ ಅಡುಗೆ. ಹೇಳಿಬಿಟ್ಟ, ಕರೆದು ಪಿರದು ನನಗೇನು ಕೊಡಬೇಡಿ,
ಆರೋಗ್ಯ ನಾನು ಕೆಡಿಸ್ಕೊಳ್ಳಿಕ್ಕೆ ತಯಾರಿಲ್ಲ. ಆ ಸ್ಲಮ್ ಏರಿಯಾದಲ್ಲಿ ಲೈಟ್ ಹೋದರೆ ರೋಡ್ನಲ್ಲಿ ಬಂದು ರೋಡ್ ಲೈಟ್ನಲ್ಲಿ ಅಭ್ಯಾಸ ಮಾಡ್ತಿದ್ದೆ. ಇದಕ್ಕೋಸ್ಕರ ಅಂತಾರೆ ತನ್ನ ಉದ್ದೇಶ ಪ್ರಾಪ್ತಿಗೋಸ್ಕರ ಎಲ್ಲವನ್ನೂ ಬಿಡುವುದು. ಇದಕ್ಕೆ ಏನು ಹೇಳ್ತಾರೆ? ಅನುತೃಪ್ತ ಯೋಗಿ ಅಂತ ತಿಳ್ಕೊಂಡು ಅಂತ ಹೇಳಿದ್ರು. ತೃಪ್ತಿಯ ಅನುಯೋಗ. ಸಂತೃಪ್ತನಾಗಿ ಇದ್ದದ್ದರಲ್ಲಿ ಸಂತೃಪ್ತನಾಗಿ, ಉಳಿದ ಭೋಗದ ಬಗ್ಗೆ ಅಲಂ ಸಾಕು ನನಗೆ ಬೇಕಾಗಿಲ್ಲ ಅಂತಕ್ಕಂಥ ವ್ಯಕ್ತಿ ತನ್ನ ಗುರಿಯನ್ನು ಮುಟ್ತಾನೆ. ನಿಮಗೆ ಗೊತ್ತಿದೆಯಲ್ಲ, ಒಂದ್ಸಲ ದ್ರೋಣಾಚಾರ್ಯ ಎಲ್ಲರನ್ನ ಕರೆದರು. ಒಂದು ಮರದಲ್ಲಿ ಒಂದು ಟೊಂಗೆಗೆ ಸಣ್ಣ ಗುಬ್ಬಿಯ ಗೊಂಬೆ ಕಟ್ಟಿದ್ರು. ಸಂಸ್ಕೃತದಲ್ಲಿ ಭಾಸ ಅಂತ ಕರೀತಾರೆ. ಕಟ್ಟಿದ್ರು. ಅವ್ರು ಹೇಳಿದ್ರು, ಇವತ್ತು ನಿಮ್ಮ ಎಲ್ಲರ ಕಡೆಯಿಂದ ನಮ್ಮ ಹೇಗೆ ಗುರಿ ಹೊಡಿತೀರಿ ಅದು ಪರೀಕ್ಷೆ ತೆಗೆದುಕೊಳ್ತೇನೆ ಅಂತೇಳಿ. ದುರ್ಯೋಧನ ಬಂದ. ಏನು ಕಾಣಿಸ್ತದ? ಗಿಡ ಕಾಣಿಸ್ತದ. ಮತ್ತೇನು ಕಾಣಿಸ್ತದ? ಟೊಂಗಿ ಕಾಣಿಸ್ಲಿಕ್ಕತ್ತವ. ಏನು ಮತ್ತು ನೋಡು, ಟೊಂಗಿ ಎಲೆಗಳು ಕಾಣಿಸ್ಲಿಕ್ಕತ್ತವ. ಮತ್ತು ಅಲ್ಲೇನೋ ಸಣ್ಣದೇನೋ ಕಾಣಿಸ್ಲಿಕ್ಕತ್ತವ. ಸರಿ, ಬಾಜುಕ್ ಸರಿ ಅಂತೇಳಿ ದುರ್ಯೋಧನ, ವಿಕರ್ಣ, ನಕುಲ, ಸಹದೇವ ಎಲ್ಲರೂ ಬದಿಗೆ ಹೋದ್ರು. ಎಲ್ಲನ ಗಿಡ ಕಾಣಿಸ್ತಾ, ಮಧು ಕಾಣಿಸ್ತಾ, ಇದು ಕಾಣಿಸ್ತಾ. ಅರ್ಜುನ ಬಂದ. ಅರ್ಜುನ ಕೇಳಿದ್ರೆ, ಏನು ಕಾಣಿಸ್ತದೆ ನಿನಗೆ? ಏನು ಕಾಣ್ತಾ ಇದೆ ಹೇಳು? ನನಗೆ ಕೇವಲ ಒಂದು ಕುತ್ತಿಗೆ ಕಾಣಿಸ್ತಾ ಇದೆ. ಮರ ಇಲ್ಲ, ಟೊಂಗೆಗಳು ಇಲ್ಲ, ಎಲೆಗಳು ಇಲ್ಲ, ಆನಂತರ ಆ ಗುಬ್ಬಿಯ ರೆಕ್ಕೆಗಳು ಇಲ್ಲ, ಕೊಕ್ಕೆ ಇಲ್ಲ. ಏನು ಕಾಣಿಸ್ತಾ ಇದೆ? ನನಗೆ ಅದರ ಕುತ್ತಿಗೆ ಮಾತ್ರ ಕಾಣಿಸ್ತಾ ಇದೆ. ಹಾಗಾದ್ರೆ ರೋಡಿಗೆ ಉದ್ದೇಶ ಪಡೆಯಬೇಕಾಗಿದ್ದರೆ ಈ ರೀತಿಯಾದಂಥ ಸಾಧನೆ ಮಾಡಬೇಕಾಗ್ತದೆ. ದೇವರು ಉಳಿದು ನನಗೆ ದೇವರು ಯಾವುದು ಬೇಡ ಅಂದೇನೆ ಎಲ್ಲ ಬಿಟ್ಬಿಡ್ತೇನೆ. ಇಂಥ ಸಾಧಕರಿಗೆ ಮನೆ ಮಠ ಕೊಡಬೇಕಾಗೋದಿಲ್ಲ. ಮನೆಯಲ್ಲಿದ್ದರೂ ಕೂಡ ಅಲಕ್ಷ್ಯದಿಂದ ಇರ್ತಾರೆ. ನಮ್ಮಲ್ಲಿ ಇನ್ನೊಬ್ಬ ಕವಿ, ಬುರಾರಿ ಕವಿ ಅಂತ ಆಗೋದ. ಅವನು ದೊಡ್ಡ ನರಸಿಂಹಾಚಾರ್ಯರು ಅಂತಿಕೊಂಡಂತೇಳಿ ಅವರ ಮಗ. ಆದರೆ ಪಂಡಿತ ಪುತ್ರ, ಏನೂ ಕಲೀಲಿಲ್ಲ. ಮನೆಯೊಳಗೆ ಸಮೃದ್ಧಿ ಸಾಕಷ್ಟಿತ್ತು. 18 ಹೊಡೆದವನು ಅದ ಡ ಅಕ್ಷರ ಬರ್ತಿಲ್ಲ. ಮಗನೇ ಕಲಿಸಲಿಕ್ಕೆ ಶತಪ್ರಯತ್ನ ಮಾಡಿದರು. 24 ತಾಸು ಆಟದ ಕಡೆ ಲಕ್ಷ್ಯ, 24 ಕಡೆಗೆ ತಮಾಷೆ ಅವ್ರದ್ದು ಇದು ಮಾಡೋದು ಆರಾಮ್ಸರಿ ತಿನ್ಲಿಕ್ಕೆ ಸಿಗ್ತಿತ್ತು, ಇರ್ತಿದ್ದ. 16 ವರ್ಷದಲ್ಲಿ ಒಂದು ಸಲ ಓಡ್ಕೋತ ಅಪ್ಪನ ಹತ್ರ ಬಂದ. ಅಪ್ಪ, ಒಂದು ಪ್ರಶ್ನೆ ಕೇಳ್ತೀನಿ ನಾನು. ಅಪ್ಪಗೆ ಭಾಳ ಸಂತೋಷ ಆಯಿತು. ನನ್ನ ಮಗನಿಗೆ ಜಿಜ್ಞಾಸೆ ಉಂಟಿದೆ ಪ್ರಶ್ನೆ ಅಂತ. ಏನಾಯಿತು? ಅಪ್ಪ, ಹೊರಗೆ ಕಟ್ಟಿ ಮೇಲೆ ನಾನು ಕೂತಿದ್ದೆ. ಒಂದು ಕರು ಸಣ್ಣದು 4-5 ಫೂಟಿಂದ ದಂಟು ತಿಂದುಬಿಡ್ತು. ಅದ್ರ ಹೊಟ್ಟೆ ಇಷ್ಟೇ ಅದ. ಅದು ಹೊಟ್ಟೆ ಹೆಂಗೆ ಹೋಯ್ತು? ಹಣಿ ಗಟ್ಸ್ಕೊಂಡು ಅವರಪ್ಪ ತುಂಡು ಮಾಡಿ ತಿಂದದಂತಂದು ಅವನು ಅಷ್ಟು ಭೋಗದಲ್ಲಿ ಆಸಕ್ತನಾದ ವ್ಯಕ್ತಿ. 18 ವರ್ಷ ಆಯಿತು. ಬದಿಯ ಊರಿನಲ್ಲಿ ಒಬ್ಬರು ವಾಸುದೇವಾಚಾರ್ಯ ಅಂತಿದ್ರು. ಅವ್ರ ಮಗಳ ಹೆಸರು ಸರಸ್ವತಿ ಅಂತ. ಅವರಿಗೇನು ಇಂಥ ದೊಡ್ಡ ನರಸಿಂಹಾಚಾರ್ಯ ಪಂಡಿತರು ಅವ್ರ ಮಗರಿಗೆ ನೋಡ್ಲಿಕ್ಕೆ ಚೆನ್ನಾಗಿದ್ದ, ಒಳ್ಳೆ ತಿಂದು ಮಜಾ ಮಾಡಿಕೊಂಡು ಗಟ್ಮುಟ್ಟಾಗಿದ್ದ. ಅವ್ರು ಪ್ರಸ್ತಾಪ ಮಾಡಿದ್ರೆ ಮಗಳನ್ನ ಕೊಡ್ತೇವೆ ಅಂತ. ನರಸಿಂಹಾಚಾರ್ಯ ಹೇಳಿದ್ರು, ನಮ್ಮ ಮಗನಿಗೆ ಅಂತ ಪಾಂಡಿತ್ಯ ಇಲ್ಲ, ಕೊಡಬೇಡಪ್ಪ ಅಂತ ಕೊಡು. ಏನಿಲ್ಲ, ಪರವಾಗಿಲ್ಲ, ಇವ್ರಿಗೇನು ಏನೋ ಸಂಕೋಚದಿಂದ ಅವ್ರು ತಮ್ಮ ಮಗನಿಗೆ ಅಡ್ಡ ಅಂತ ಇದ್ದಾರೆ ಅಂತ ಅಂತಕೊಂಡು ತಿಳ್ಕೊಂಡ್ರು. ಆದರೆ ಅವಳು ಅಪರ ಸರಸ್ವತಿ ಹೆಸರಿಗೆ ತಕ್ಕಂತೆ ಮಹಾವಿದ್ಯಾವಂತೆ. ಮದುವೆ ಆಯಿತು. ಯಾವಾಗ ಗಂಡನ ಮಗನಿಗೆ ಬಂದಳು,
ಗೊತ್ತಾಯಿತು ನನ್ನ ಗಂಡ ಶುದ್ಧ ಶುಂಠ ಅಂತ ತಿಳ್ಕೊಂಡಂತ. ಏನು ಬರೋದಿಲ್ಲ, ಬರೀ ಭಾಳ ಅಸಮಾಧಾನ ಆಯಿತು. ನಾನು ಎಂಥ ವಿದ್ಯಾವತಿ, ಇಂಥ ಒಳ್ಳೆ ವಿದ್ಯಾವಂತನಾದ ಮದುವೆ ಆಗಬೇಕು ಅಂತ ಇಚ್ಛೆ ಇತ್ತು, ಏನಿಲ್ಲ, ಜೀರೋ. ಭಾಳ ದುಃಖ ಆಯಿತು. ಮೊದಲೇ ದೀಪಾವಳಿ ಬಂತು. ಅವಳಿಗೆ 4 ಜನ ತಮ್ಮಂದರು, 16 ವರ್ಷದವನು, 12 ವರ್ಷದವನು, 10 ವರ್ಷದವನು, 6 ವರ್ಷದವನು, 4 ಜನ ತಮ್ಮಂದರು. ಆದರೆ ಎಲ್ಲರೂ ಒಳ್ಳೆಯ ವಿದ್ಯಾವಂತರು. 6 ವರ್ಷದವನಿಗೆ ಸಂಪೂರ್ಣ ಅಮರಕೋಶ ಬಾಯ್ಪಾಠ ಇತ್ತು. ಅವ್ರ ತಂದೆ ಆ ರೀತಿಯಾಗಿ ಎಲ್ಲ ವಿದ್ಯೆಯನ್ನು ಕೊಲ್ತಾಯಿದ್ರು. 6 ವರ್ಷದ ವ್ಯಕ್ತಿಗೆ ಸಂಪೂರ್ಣ ಶಬ್ದ, ಧಾತು ಎಲ್ಲ ಬರ್ತಾಯಿತ್ತು. ಇನ್ನಂತೂ ಇವಳಿಗಿಂತ ಕಡಿಮೆ ತನ್ನ 16 ವರ್ಷದವನಿದ್ದ. ಅವನ ನ್ಯಾಯ ವ್ಯಾಕರಣದಲ್ಲೆಲ್ಲ ಮಹಾವಿದ್ವಾಂಸನಿದ್ದ. ದೀಪಾವಳಿ ಗಂಡನ ಕರ್ಕೊಂಡು ಹೋಗ್ಬೇಕು, ಅಳೆತನಕ್ಕೆ ಕರೆದಾರ. ಅವ್ರು ಏನಾರು ಕೇಳಿದ್ರು ನನ್ನ ಬಾಯಿಂದ 2 ಶಬ್ದ ಬರೋಂಗಿಲ್ಲ, ಅಪಮಾನ ಆಗ್ತದೆ, ಏನು ಮಾಡಬೇಕು ಅಂತೇಳಿ ಗಂಡನಿಗೊಂದು ಮಾತು ಹೇಳಿದ್ರು. ನನ್ನ ತಮ್ಮಂದ್ರೇನು ಕೇಳಿದ್ರು, ಓದಿನಿ ಅಂತ ಹೇಳ್ಬಿಟ್ರಿ ಅಂತ. ನನಗೆಲ್ಲ ಗೊತ್ತದ, ಓದೀನಿ ಅಂತ. ಹೋದ್ಲು. ಆದಷ್ಟು ಒಂದು 2 ದಿವಸದ ಬರಬೇಕು ಅಂತ ತಿಳ್ಕೊಂಡಂತೇಳಿ ಅಪಮಾನ ಆಗೋದ್ರೊಳಗೆ ತಿರುಗಿ ಬರಬೇಕು ಅಂತ ಪಾಪಕ್ಕೆ ಹೋದ್ಲು. ಆಯಿತು, ಮಾಮ ಬಂದಾನಂತ ತಿಳ್ಕೊಂಡು, ಸೋದರ ಮಾವ ಬಂದಿದ್ದಾನಂತ ತಿಳ್ಕೊಂಡು ಅಂತೇಳಿ ಅವಳ ಸೋದರಳಿ ಅಂದ್ರಲ್ಲ, ಅವ್ನು ಕೇಳ್ದ, ನೀವು ದಿನಕರಿ ಆಗ್ಯದೇನು? ದಿನಕರಿ ನ್ಯಾಯಶಾಸ್ತ್ರದ ಒಂದು ಗ್ರಾಜ್ಯುಯೇಟ್ ಸ್ಟೇಷನ್ ಇರ್ತಕ್ಕಂಥ ಒಂದು ಗ್ರಂಥ. ಯಾವಾಗ ಓದೀನಿ. ವ್ಯುತ್ಪತ್ತಿವಾದ, ಅದನ್ನು ಓದ್ಬಿಟ್ಟೀನಿ. ವ್ಯುತ್ಪತ್ತಿವಾದ ಅಂತಂದ್ರೆ ನ್ಯಾಯಶಾಸ್ತ್ರದಲ್ಲಿ ಇದು ಮಾಸ್ಟ್ರಿ, ಪೋಸ್ಟ್ ಗ್ರ್ಯಾಜುಯೇಷನ್ ಗ್ರಂಥ ಅದು. ಬ್ರಹ್ಮಸೂತ್ರ, ನ್ಯಾಯಸುಧ ಎಲ್ಲ ಆಗ್ಯದ. ಮತ್ತೊಬ್ಬ ಕಾವ್ಯ ಓದೀನಿ. 6 ವರ್ಷದ ಹುಡುಗ ಅಬ್ಸರ್ವ್ ಮಾಡ್ತಿದ್ದ. ಏನು ಹೇಳಿದ್ರು ಎಲ್ಲೋ ನೋಡ್ಕೊಂಡು ಓದೀನಿ ಅಂತ ಹೇಳ್ತಿದ್ದ. ಅನ್ನಿಸ್ತು ಏನೋ, ತನ್ನ ಪುಸ್ತಕ ತಂದ್ಕೊಂಡು ಓದೀನಿ ಅಂತ. ಅವ ಬರೆದದ್ದು ನೋಡ್ಸೋದು, ಓದೀನಿ ಅಂತ ಹೆಂಗಾಗ್ತದೆ. ಕಡೆಗೆ ಇನ್ನೊಂದು ಪುಸ್ತಕ ತಂದ, ಉಲ್ಟಾ ಹಿಡ್ದ, ಇದನ್ನು ಓದಿರೇನು ಅಂತ ತಿಳ್ಕೊಂಡಿದ್ದು. ಓದ್ಬಿಟ್ಟೇನು. ಅವ್ನು ಪಕ್ಕ ಆಯ್ತು, ನಮ್ಮ ಮಾಮಾಗೇನು ಬರೋಂಗಿಲ್ಲ ಅಂಥೇಳಿ ಒಂದು ಸ್ಕೇಲ್ ತೊಗೊಂಡ, ಅದರೊಳಗೆ ಬರದ, ಮಾಮ ನಿಮಗೇನು ಓದ್ಲಿಕ್ಕೆ ಬರೋಂಗಿಲ್ಲ, ಬರೀಲಿಕ್ಕೆ ಬರೋಂಗಿಲ್ಲ ಅಂತ ನನಗೆ ಅನ್ನಿಸ್ತದ, ತಪ್ಪಿದ್ರೆ ಕ್ಷಮಸ್ರಿ. ಅವ್ರು ಎದುರ್ತಾನೆ, ಓದಿರೇನು? ಯಾವಾಗ ಓದ್ಬಿಟ್ಟೇನು, ಓದ್ಲಿಕ್ಕೆ ಬರ್ತಿದ್ರೆ ಏನು ಮಾಡೋದು. ಎಲ್ಲರೂ ಗೊಳ್ಳನೆ ನಗ್ಬಿಟ್ರು. ಅಪಮಾನ ಆಯಿತು ಸರಸ್ವತಿಗೆ. ಹೇಗೋ ಬೇಗನೆ ಪ್ರತಿಪದ ಮುಗಿಸ್ಕೊಂಡು ಹೊರಟುಬಿಟ್ಲಕ್ಕೆ. ಇಲ್ಲ ಭಾಳ ಕೆಲಸವ ಅಲ್ಲಿ ಅಂತ, ಇನ್ನು ಸ್ವಲ್ಪ ದಿವಸ ಇನ್ನೂ ಮರ್ಯಾದೆ ಹೋಗ್ತಂತೆ. ದಾರಿಯಲ್ಲಿ ಗಾಡಿಯಲ್ಲಿ ಕೂತ್ಕೊಂಡು ಬರ್ತಿದ್ರು. ಗಾಡಿಯಲ್ಲಿ ಕೂತ್ಕೊಂಡು ಬರ್ತಕ್ಕಂಥ ಸಂದರ್ಭದೊಳಗೆ ಅಲ್ಲೊಂದು ಬೂರಲ ಮರ ಇತ್ತು. ಬೂರಲ ಮರಕ್ಕೆ ಕೆಂಪು ದೊಡ್ಡ ಹೂವು ಆಗ್ತಾವೆ. ಅದ್ರ ಕಾಯಿಂದ ಒಂದು ಥರದ ಹತ್ತಿ ಬರ್ತದೆ. ಆದರೆ ಸ್ವಲ್ಪ ವಾಸ ಇಲ್ಲ, ಏನಿಲ್ಲ. ಅವು ಕೆಳಗೆ ಬಿದ್ದು ಒಂದು ಕೆಟ್ಟ ವಾಸ ಬರ್ತದೆ. ಅದು ಗಿಡದಲ್ಲಿದ್ದಾಗ ಭಾಳ ಸುಂದರವಾಗಿ ಗಿಡ ಕಾಣಿಸ್ತದೆ. ಈಕೆ ಭಾಳ ಅಸಮಾಧಾನ ಆಗಿತ್ತು. ಗಾಡಿ ಬರೋ ಗಂಡು ಹೇಳ್ದ, ನೋಡು ಆ ಗಿಡ ಎಷ್ಟು ಹೂ ತುಂಬಿದೆ, ಎಷ್ಟು ಚಂದ ಹೂವು ಅವ. ಅಸಮಾಧಾನ ಆಗಿತ್ತು, ಹೊರಗೆ ಬಂತು. ಹೌದು, ಹೂವೇನೋ ಚಂದವ, ಗಂಧನೇ ಇಲ್ಲ, ಅದಕ್ಕೆ ಸುಗಂಧನೇ ಇಲ್ಲ. ನಿಮ್ಮಂಗೆ ನೋಡ್ಲಿಕ್ಕೆ ಚಂದ ಇದ್ದೀರಿ, ಒಳಗೊಂದು ಎದೆ ಸೆಳೆದೊಂದು ಅಕ್ಷರ ಇಲ್ಲ ಅಂತ ತಿಳ್ಕೊಂಡು ಅಂದ್ಬಿಟ್ಲು. ಬಾಯಿ ತಪ್ಪಿ ಬಂತಕ್ಕೆ. ಇವನು ಒಮ್ಮೆಲೆ ಆಘಾತ ಆಯಿತು. ಹೌದು, ನನ್ನಿಂದಾಗಿ ಇವತ್ತು ನನ್ನ ಹೆಂಡತಿ ಅಪಮಾನ ಆಗ್ಯದ. ಗಾಡಿಯವನು ಹೇಳ್ದೆ, ನಿಲ್ಲಿಸು ಅಂತ ಹೇಳ್ದ. ಗಾಡಿ ಕೆಳಗೆ ಹೇಳ್ದ, ಹೆಂಡತಿ ಹೇಳ್ದ, ಹೋಗಿ ತಂದೆ ತಾಯಿ ಸೇವೆ ಮಾಡ್ಕೊಂಡು ಕಾಶಿಗೆ ಹೋಗಿ ವಿದ್ವಾಂಸನಾಗಿ ಬರ್ತೇನೆ. ವಾದದಲ್ಲಿ ನಿನ್ನನ್ನು ಸೋಲಿಸಿದ ನಂತರ ನೀನು ಹೆಂಡ್ತಿ ನನ್ನ ಗಂಡ. ನೀನು ಹೇಳ ಸರಿಯದೆ, ವಿದ್ವಾಂಸನಾಗದೆ ಏನು ಪ್ರಯೋಜನ.
ಆಕೆ ಗಾಬರಿ ಅಲ್ದು ಎಲ್ಲಿ ಹೋದೋ ತಿರುಗಿ ಬರ್ತಾನೋ ಇಲ್ಲೊಂದು. ಬ್ಯಾಡ್ರಿ, ಹೆಂಗಿದ್ರು ಇರಲಿ, ನಿಮ್ಮ ಜೊತೆ ಸೇವೆ ಮಾಡ್ಕೊಂಡಿರ್ತೀನಿ ನಾನು, ಬರ್ರಿ ಅಂತ. ಇಲ್ಲ, ಹೋಗಿ ನಾ ಕಾಶಿಗೆ ಹೋಗ್ತೇನೆ. ಹೋಗಿ ಹೊರಟ, ಕಾಶಿಗೆ ಹೊರಟ. ನಡ್ಕೋತ ಆಂಧ್ರ ಪ್ರದೇಶದಿಂದ ಕರ್ನಾಟಕ ಆಂಧ್ರ ಪ್ರದೇಶ ಬಾರ್ಡರ್ನವ, ಬಹುಶಃ ರಾಯಚೂರು ಆದೋನಿ ಹತ್ರ ಇರಬೇಕು ಅವನು. ಕಾಶಿಗೆ ಹೋಗಲಿಕ್ಕೆ ಹೋಗ್ತಾ 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 ಆ ಕಾಲಕ್ಕೆ ಅವನಿಗೇನಾಯಿತು ಅಂತಂದರೆ, ಅಲ್ಲಿ ಹೋಗಿ ಮುಟ್ಟಿದ 18-20 ವರ್ಷದವ, ಬಟ್ಟೆಲ್ಲ ಹರಿದೋಗಿತ್ತು. ಗಂಗಾ ನದಿ ಸ್ನಾನ ಮಾಡಿದ. ಅಲ್ಲೂ ಯಾರು ದಂಡಿ ಮೇಲೆ ಕೂತ್ಕೊಂಡು ಗೋಪಿಚಂದ ಹಚ್ಕೊಂಡು ಗೋಪಿಚಂದ ಮುದ್ರೆ ಹಚ್ಕೊಂಡ. ಅಲ್ಲಿ ಪ್ರತಿಯೊಂದು ಮನೆ ಗುರುಕುಲ. ಸ್ನಾನ ಮಾಡಿದ, ಒಂದು ಗುರುಕುಲಕ್ಕೆ ಹೋದ, ಗುರುಗಳಿಗೆ ನಮಸ್ಕಾರ ಮಾಡಿದ, ನಿಮ್ಮ ಶಿಷ್ಯ ಆಗ್ಬೇಕಂತೀನಿ. ಏನಪ್ಪ ಇಲ್ಲಿ ತನಕ ಆಗ್ಯದ, ವ್ಯಾಕರಣ ಮುಗಿದದೇನು, ಸಾಹಿತ್ಯ ಮುಗಿದದೇನು, ಇಲ್ಲ ವೇದಾಂತ ಪಾಠ ಹೇಳ್ತೀನಿ ನಾನು, ಸಾಹಿತ್ಯ ವ್ಯಾಕರಣ ಆಗಿದ್ದರೆ ಹೇಳು, ನ್ಯಾಯಶಾಸ್ತ್ರ ಆಗಿದ್ದರೆ ಹೇಳು. ಇಲ್ಲ, ಇನ್ನೊಂದು ಗುರುಕುಲಕ್ಕೆ ಹೋಗಪ್ಪ. ಮತ್ತೊಂದು ಕಡೆ ಹೋದ, ಕಾವ್ಯ ಆಗ್ಯದೇನು, ವ್ಯಾಕರಣ ಆಗಿದೆ, ನಾನು ಓದಲಿಕ್ಕೆ ಬರ್ಲಿಕ್ಕೆ ಬರೋಂಗಿಲ್ಲ ರೀ, ತೊಗೊಂಡೇನು ನೋಡೋಕೆ, ನಿನಗೇನು ಕಲಿಸ್ಲಿಕ್ಕೆ ಆಗ್ತದೆ, ಹೋಗು. 200 ಗುರುಕುಲಗಳು ಇಲ್ಲ ಅಂತಂದು ಸಂಜೆ ತನಕ ಮಧ್ಯಾಹ್ನ ಊಟ ಇಲ್ಲ, ಹಸಿದ ಹೊಟ್ಟೆ, ಒಬ್ಬರು ಕಲಿಸ್ಲಿಕ್ಕೆ ತಯಾರಾಗಲಿಲ್ಲ, ಎಲ್ಲ ಗುರುಕುಲ ಮುಗಿದೋಯ್ತು. ಈ 20 ವರ್ಷದ ಮೇಲೆ ಏನು ಬರ್ತೀವಿ, ನಿನಗೇನು ಶುಂಠ, ನಿನಗ್ಯಾರು ಕಲಿಸ್ತಾರೋ. ಸಾಯಂಕಾಲ ಆಯಿತು, ಹಸಿವೆ ಆಗಿತ್ತು, ಹೋಗಿ ಗಂಗಾ ನೀರು ಕುಡ್ದ, ನೀರಿನಿಂದ ಹೊಟ್ಟೆ ತುಂಬಿಸ್ಕೊಂಡ. ವಿಚಾರ ಮಾಡಿದ, ಪಂಡಿತನಾಗಿ ತಿರುಗಿ ಬರ್ತೀನಿ ಅಂತ ಹೇಳಿದ್ದೆ, ಯಾರೂ ಕಲಿಸ್ಲಿಕ್ಕೆ ತಯಾರಿಲ್ಲ. ಬೇಡ, ಮುಂದಿನ ಜನ್ಮದಲ್ಲಿ ಪಂಡಿತನಾಗಲಿ ಅಂತೇಳಿ ಗಂಗಾದೇವಿಗೆ ಪ್ರಾರ್ಥನೆ ಮಾಡಿದ. ಅಮ್ಮ, ನಿನ್ನಲ್ಲಿ ನನಗೆ ಆಶ್ರಯ ಕೊಡು, ಆದರೆ ನಿನ್ನಲ್ಲಿಯೇ ನಾನು ಪ್ರಾಣ ಬಿಟ್ಟಿದ್ದರಿಂದಾಗಿ ಉತ್ತಮ ಜನ್ಮ ಕೊಟ್ಟು ವಿದ್ವಾಂಸನನ್ನಾಗಿ ಮಾಡು ಅಂತ ತಿಳ್ಕೊಂಡು ಅಂತೇಳಿ ಇನ್ನೇನು ಹಾರಬೇಕು ಅನ್ನೋಷ್ಟೊತ್ತಿಗೆ ಯಾರು ಕೈ ಹಿಡಿದ್ರು. ಇವ ಅಂದದ್ದನ್ನು ಯಾರು ಕಳಿಸ್ಕೊಂಡದ್ದು. ಅಲ್ಲಿ ಒಬ್ಬರು ಮುದುಕರು ಸುಮಾರು 60-70 ವರ್ಷ ಇತ್ತು, ಜಪ ಮಾಡ್ಕೋತ ಕೂತಿದ್ರು. ಕೇಳಿಸಿದ್ರು, ಓಡಿ ಬಂದು ಇವ್ನು ಕೈ ಹಿಡಿದ್ರು. ಯಾಕೋ ಬಾಯಿಲ್ಲ, ಯಾಕೆ ಸಾಯ್ಬೇಕಂತಂದು, ಏನು ಕಡಿಮೆ ಆಗಿದೆ ನಿನಗೆ? ತನ್ನ ಕತೆ ಹೇಳ್ಕೊಂಡು. ಒಬ್ಬರು ಕಲಿಸ್ಲಿಕ್ಕೆ ತಯಾರಿಲ್ಲರಿ. ನಾ ಕಲಿಸ್ತೀನಿ ನಡೆಯೋ. ಸುಮ್ಮನೆ ಸಮಾಧಾನ ಹೇಳ್ತಾರೆ. 200 ಜನ ಗುರುಕುಲದವರು ಇಲ್ಲ ಅಂತಂದ್ರು, ಆ ಕಲಿಸ್ತೀನಿ, ಈ ವಯಸ್ಸಿಗೆ ಕಲಿಕ್ಕೆ ಆಗಂಗಿಲ್ಲ ಅಂತ ಹೇಳಿದ್ರು. ನಾನು ಹಿಂಗೆ ಕಲಿಸ್ತೇನೆ, ಬರ್ತಾಯಿದ್ದೇನು ರೀ ವಿದ್ಯೆ ತೋರಿಸಿದ್ರು. ಈ ಕಲ್ಲು ನೋಡಿ, ಈ ಕಟ್ಟಿ ನೋಡಿದ್ರೆ ಮಣಿಕರ್ಣಿಕ ಘಾಟಿನ ಕಟ್ಟಿದಪ್ಪ ಇದು. ಈ ಕಟ್ಟಿ, ಈ ಕಲ್ಲು ನೋಡಿದ್ರೆ ಏನಾಗ್ಯದ, ರೌಂಡ್ ಸೌದದ್ರಿ. ಯಾರು ಚೇಣಿ ತೊಗೊಂಡು ಸೌಸ್ಯಾರ? ಇಲ್ಲ, ಕೊಡ ಇಟ್ಟು ಸೌದು ಹೋಗ್ಯದು. ಮಣ್ಣಿನ ಕೊಡ ಇಟ್ಟು ಸವಿದ, ಕಲ್ಲೇ ಸವಿತ, ಬುದ್ಧಿ ಸವಿಯಂಗಿಲ್ಲ ನಡಿ. ಆದರೆ ಒಂದು, ಇವತ್ತಿನಿಂದ ಯಾರ ಜೊತೆ ಮಾತಾಡುವಂಗಿಲ್ಲ. ನಾ ಏನು ಕಲಿಸ್ತೀನಿ ಕಲಿಬೇಕು, ಉಳಿದು ಯಾವ ಕಡೆಗೂ ಲಕ್ಷ್ಯ ಕೊಡಬಾರ್ದು. ಆಗಲಿ ಅಂತ ಮನೆಗೆ ಕರ್ಕೊಂಡು ಹೋಗಿ ಸಂಧ್ಯಾವನ ಮಾಡು ಅಂತ ಹೇಳಿದ್ರು. ಹೆಂಡ್ತಿಗೆ ಅಡುಗೆ ಮನೆಗೆ ಬಂದು ಹೇಳಿದ್ರು, ಹಂಜಕ್ಕೆ ಅನ್ನ ಮಾಡು, ಪೂರ ಬೇಯಬಾರ್ದು, ಬೇವಿನಕಾಯಿ ಸಾರು, ಕೈ ಅವನಿಗೆ ಊಟಕ್ಕೆ ಹಾಕ್ಬೇಕು. ಯಾವ ಇವತ್ತು ಅನ್ನ ಕೈ ಅನ್ನಿಸ್ತದಂತಾನೆ ಅವತ್ತು ನನಗೆ ಹೇಳ್ಬೇಕು. ಕೂತ ಹಂಜಕ್ಕಿ ಅನ್ನ ಪೂರ್ತಿ ಬೆಂದಿರಲಿಲ್ಲ, ಗಬ ತಿಂದ. ಅವನ ತಲೆಯೊಳಗಿಟ್ಟೆ, ನಾನು ವಿದ್ವಾಂಸನಾಗಬೇಕು. ಅವ್ರು ಹಾಕಿರ್ತಕ್ಕಂಥದ್ದು ಬೇವಿನಕಾಯಿ ಸಾರು ಅಂತಕೊಂಡು ಕಲ್ಪನೆ ಇಲ್ಲ. ತಿಂದ ಕೈ ಅವನಿಗೆ ಒಂದೇ ತಲೆಯಲ್ಲಿ. ನಾನು ಮರುದಿವಸ ಗಂಗಾನೇ ದಂಡೆ ಕರ್ಕೊಂಡು ಉಸಕಿನೊಳಗೆ ಅಂತಿಕೊಂಡಂತ ಬರೋದು, ನಾ ಬರೋ ತನಕ ತಿದ್ಕೋತಿರು ಅಂತೇಳಿ. ಹೋಗ್ತಾ ಬರ್ತಾ ಮುಂದೆ ಮುದುಕ್ ದಡಬೆ ಕಲಿತಾನೆ. ಹೆಣ್ಮಕ್ಳು ಸ್ವಲ್ಪ ಬೈಬೇಕು ಅವಾಗ. ಅದು ಯಾರ ಕಡೆ ಲಕ್ಷ್ಯ ಇಲ್ಲ. ಕೆಲವೇ ದಿನದಲ್ಲಿ ಓದೋದು ಕಲಿತ. ಆ ಗುರುಕುಲ ಸಣ್ಣ ಹುಡುಗರಿದ್ದರು. ಅವ್ರಿಗ್ರ ಹತ್ರ ಹೋಗಿ ಹೇಳ್ತಿದ್ದ, ನನಗೊಂದು 4 ಶಬ್ದ ಕಲಿಸೋ, ನಿನ್ನ ಬಟ್ಟೆ ಒಗೆದು ಕೊಡ್ತೀನಿ ಅಂತ ಹೇಳ್ತಿದ್ದ. ಇನ್ನೊಬ್ರ ಹತ್ರ ಹೋಗಿ, ನಿಂದೇನದು ನಾನೆಲ್ಲ ರೂಮ್ ಸ್ವಚ್ಛ ಮಾಡ್ತೀನಿ, ನಿನಗೆಲ್ಲ ಅನುಕೂಲ ಮಾಡಿಕೊಡ್ತೀನಿ, ನಿನ್ನ ಪೂಜಾಕ್ಕೆ ಅನುಕೂಲ ಮಾಡಿಕೊಡ್ತೀನಿ, ನಂಗೆ ಸ್ವಲ್ಪ ಅಮರಕೋಶ ಹೇಳ್ಕೊಡು, ಅವ್ರಿಗಿಂತ ನಂಗೆ ಸ್ವಲ್ಪ ನ್ಯಾಯಶಾಸ್ತ್ರ ಹೇಳು. 18 ವರ್ಷದವ
ಕೇವಲ 8 ವರ್ಷದಲ್ಲಿ ಜಗದೇಕ ವಿಖ್ಯಾತ ವಿದ್ವಾಂಸ ಆದರು. ಸಕಲ ಶಾಸ್ತ್ರಗಳಲ್ಲಿ ಪರಿಣತ. ದಿನಾಲು 2 ಹೊತ್ತು ಸಿಗೋದು ಹಂಜಕ್ಕಿ ಅನ್ನ, ಅವನು ಪೂರ್ತಿ ಬೇಯದೇ ಇರ್ತಕ್ಕಂಥ ಅನ್ನ, ಬೇವಿನಕಾಯಿ ಸಾರು. ನೆನಪಿಲ್ಲ, ಅವನ ಕಡೆಗೆ ಲಕ್ಷ್ಯ ಇಲ್ಲ. ಅದಕ್ಕೋಸ್ಕರ ಹೇಳ್ತಾರೆ ಅನುತೃಪ್ತ ಯೋಗಿನಾಂ. ಅಲಂಬು ವಿಷಯವನ್ನು ಸಂಪೂರ್ಣ ಮರೆತು, ವಿಷಯ ಸುಖ ಮರೆತು ತನ್ನ ಉದ್ದೇಶ ಪ್ರಾಪ್ತಿ. ಇದು ನಡೆದ ಕಥೆ. ಒಂದ್ಸಲ ನಾವು ಸ್ನಾನ ಮಾಡುವಾಗ ಅಲ್ಲಿ ಅನುಜನ ಮಾತಾಡ್ತಾಯಿದ್ರು, ಇಲ್ಲ ಇವತ್ತು ಕಾಶಿ ಮಹಾರಾಜನ ಅಪಮಾನ ಆಗೋ ಪ್ರಸಂಗದ ಯಾವನೋ ಆಂಧ್ರಪ್ರದೇಶದಿಂದ ದೊಡ್ಡ ಪಂಡಿತ್ ಬಂದಾನಂತ. ಎಲ್ಲ ಪಂಡಿತರನ್ನ ಆಸ್ಥಾನ ವಿದ್ವಾಂಸರು ಎಲ್ಲರೂ ಸೋತೋಗ್ಯಾರ. ಇವತ್ತು ಕೊನೆಯ ದಿವಸ ಅಂತ. ಇವತ್ತು ಮಧ್ಯಾಹ್ನದೊಳಗಾಗಿ ಅವನು ಸಾರಿಸ್ತಾ ಇದ್ರೆ ಕಾಶಿ ಪಂಡಿತರೆಲ್ಲ ಅವನಿಗೆ ಜಯಪತ್ರ ಬರೆದು ಕೊಡಬೇಕಂತ. ರಾಜನ ಭಾಳ ಚಿಂತೆಯೊಳಗಿದ್ದಾನೆ. ಇಷ್ಟು ಜನ ಪಂಡಿತರ ಪೋಷಣೆ ಮಾಡಿದ್ದೀವಿ, ಒಬ್ಬರು ಈ ವಿದೇಶದಿಂದ ಬಂದಿರತಕ್ಕಂಥ, ಈ ಬೇರೆ ಊರಿನಿಂದ ಬಂದಿರತಕ್ಕಂಥ ಸೋಲಿಸ್ಲಿಕ್ಕಾಗಲಿಲ್ಲ. ನಾನು ಜಯಪತ್ರ ಬರೆದು ಕೊಡಬೇಕಲ್ಲ ನಮ್ಮ ರಾಜ್ಯದಿಂದ. ಕೇಳಿಸ್ತು. ತಾಣ ಮಾಡಿ ಮನೆಗೆ ಬಂದ. ಪಾಠಕ್ಕೆ ಕೂತಾಕ್ಷಣಕ್ಕೆ ಪಂಡಿತರು ಕೇಳಿದೆ, ನಿಮಗೆ ಹಿಂಗೇನೋ ಘಟನೆ ನಡೆದ ಅಂತಲ್ಲ. ಹೌದಪ್ಪ, ದೊಡ್ಡ ಸಂಕಟ ಬಂದ, ನಾನು ವಾದ ಮಾಡಲೇನು ಅಂತ ಕೇಳಿದೆ. ಆಯ್ತು, ದೇವ್ರ ಮೇಲೆ ವಿಶ್ವಾಸ ಇಡು, ಹೋಗಿ ಮಾಡೋ ಅಂತಿಕೊಂಡು ಆ ವಿದ್ವಾಂಸನ ಅರ್ಧ ತಾಸಿನಲ್ಲಿ ನಿವೃತ್ತರ ಮಾಡಿ ಸೋಲಿಸಿಬಿಟ್ಟ. ರಾಜನಿಗೆ ಭಾಳ ಸಂತೋಷ, ಎಲ್ಲರೂ ಜಯ ಜಯಕಾರ. ರಾಜ ತನ್ನ ಮನೆಗೆ ಹೋಗಿ ಪಂಚಪಕ್ವಾನ್ ಊಟಕ್ಕೆ ಹಾಕಿದ. ಒಂದು ಈಗ ಊಟ ಅಂದ್ರೆ ಹಿಂಗೆ ಇರ್ತದೇನು ಅಂತ ತಿಳ್ಕೊಂಡು ಅಂತೇಳಿ ಮರ್ತು ಹೋಗಿದ್ದ. ಬರೀ ಬೇವಿನ ಸಾರು, ಇದು ಅಂಬಾರಿ ಮೇಲೆ ಬೇಕಾದಷ್ಟು ಹಣ ಕೊಟ್ಟು ಎಲ್ಲ ಕೊಟ್ಟು ಅವನನ್ನು ಕಳಿಸ್ಕೊಟ್ಟ. ಗುರುಕುಲಕ್ಕೆ ಬಂದ, ಅವ್ರು ಕೊಟ್ಟದೆಲ್ಲ ಸಂಪತ್ತಿ ಅವ್ರ ಮುಂದೆ ಇಟ್ಟ. ಸಾಯಂಕಾಲ ಊಟ ಕೂತ್ಕೊಂಡಾಗ ಹಂಜಕ್ಕಿ ಅನ್ನ, ಬೇವಿನಕಾಯಿ ಸಾರು. ಅಮ್ಮ ಇವತ್ತು ಯಾಕೋ ಸಾರು ಕೈ ಅನ್ನತ್ಲಿಕ್ಕತ್ತದ, ಅನ್ನ ತುಂಬ ಬೆಂದಂಗಿಲ್ಲ. ಈ 8 ವರ್ಷದಾಗ ಅದೇ ತಿಂತಿದ್ದ. ಈಗ ಹೊರಗಿಂದ ಮರ್ಯಾದೆ ಸಿಕ್ಕಿತ್ತು, ಬೇರೆ ಊಟದ ರುಚಿ ಹತ್ತಿತ್ತು. ಅಂದರೆ ಆ ಕಡೆಗೆ ಭೋಗದ ಕಡೆಗೆ ಲಕ್ಷ್ಯ ಹೋಗಿತ್ತು. ಅವಾಗ ಗುರುಗಳು ಹೇಳಿದ್ರು, ಆಯ್ತು ಮುರಾರಿ ಕವಿ ವಿದ್ವಾಂಸನಾಗಿದ್ದೀನಿ, ನಿಮ್ಮೂರಿಗೆ ಹೋಗು. ಇಲ್ಲ, ಇನ್ನೂ ಕಲಿತೀನಿ. ಇನ್ಮೇಲೆ ನಿನ್ನ ಕಡೆಯಿಂದ ಕಲಿಯಕ್ಕೆ ಆಗಂಗಿಲ್ಲ. ಯಾವಾಗ ಭೋಗದ ಕಡೆಗೆ ನಿನಗೆ ಇದು, ಅವಾಗ ನಿನ್ನ ಯಾವಾಗ ಲಕ್ಷ್ಯ ತಪ್ಪಿ ಹೋಗಿದೆ, ಆಗ ನಿನ್ನ ಇಷ್ಟು ಸಾಕಬೇಕು, ಇನ್ನು ಸಾಧನೆ ಮಾಡ್ಕೊ ಅಂತ ತಿಳ್ಕೊಂಡಂತೇಳಿ. ಆಗಲೇ 100 ಜನ ಶಿಷ್ಯ ಆಗ್ತೇನೆ ಅಂತ ಬಂದರು. ರಾಜ ಮರ್ಯಾದೆಯಿಂದ ತನ್ನ ಊರಿಗೆ ಮುಟ್ಟಿದ. ಇವನು ಒಂದು ಹೊರಟ್ರೆ ಅನೇಕ 100 ಪಂಡಿತರು ಹಿಂದೆ, ಅನೇಕ ಶಿಷ್ಯರು ಹಿಂದೆ, ಅನೇಕ ಗಾಡಿಗಳು, ಅನೇಕ ರೀತಿಯ ರಥಗಳು. ಊರಿಗೆ ಬಂದಾಗ ನಮ್ಮ ಯಾರಿಗೂ ಮುರಾರಿ ಅಂತಿಕೊಂಡು ಅವನು ವಿದ್ವಾಂಸ ಬಂದಾನಂತ ತಿಳ್ಕೊಂಡು ಅಂತೇಳಿ ತಂದೆ ತಾಯಿ ಹೋಗಿಬಿಟ್ಟಿದ್ರು. ಸರಸ್ವತಿ ಗಂಡ ಇವತ್ತು ನಾಳೆ ಬರ್ತಾನಂತ ದಾರಿ ಕಾಯ್ತಾಯಿದ್ಲು. ಮಂದಿಯೊಳಗೆ ನೋಡಿದ್ಲು ತನ್ನ ಗಂಡ. ಸಂತೋಷ ಆಯ್ತು. ಸಂತೋಷ ಆದ ಕ್ಷಣಕ್ಕೇನೆ ಎಲ್ಲರೂ ಬಂದು ನಮಸ್ಕಾರ ಮಾಡಿ ಹೋಗೋ ಮುಂದೆ ಆಕಿನೂ ಬಂದ್ಲು ಕ್ಯೂದೊಳಗೆ. ಬಂದಾಟ ನೋಡಿದ್ಲು, ಓಹ್ ನಾನು ಏನು ನೀ ಸರಸ್ವತಿ ಹೋದಿಲ್ಲ? ಹೌದು. ಹಾಗಾದ್ರೆ ಹೇಳಿದ್ಲು, ಮನೆಗೆ ನಡ್ರಿ. ಆಕೆ ಹೇಳಿದ್ಲು, ಇಲ್ಲ ವಾದ. ಆ ಊರಿನ ಪಂಡಿತನ ಕರೆಸಿದ್ರು. ಅಲ್ಲಿಯ ರಾಜ, ನಾಳೆ ನನ್ನ ಹೆಂಡತಿ ವಾದ ಆಗ್ತದೆ, ಆಕೆ ಕಡೆ ಅಕ್ಕಿಯನ್ನು ನಾನು ಸೋಲಿಸಿದರೆ ನಾನು ನನ್ನ ಮನೆಯೊಳಗೆ ಇರ್ತೀನಿ, ಹೆಂಡತಿ ಮಕ್ಕಳನ್ನ ಇಲ್ಲೇ ಇದ್ಬಿಡ್ತೇನೆ. ಸೋಲಿಸ್ಲಿಕ್ಕೆ ಆಗಲಿಲ್ಲ ಅಂದ್ರೆ ಮತ್ತೆ ತಿರುಗಿ ಕಾಶಿಗೆ ಹೋಗ್ತೇನೆ. 18 ದಿವಸ ವಾದ ಆಯಿತು. ಮಕ್ಕಳು ಎಲ್ಲ ನ್ಯಾಯ ವ್ಯಾಕರಣದಲ್ಲಿ ಮಹಾವಿದ್ವಾಂಸಗಳವಳು. ಕೊನೆಗೆ ಇವನೆದುರು ಸೋಲನ್ನು ಒಪ್ಕೊಂಡಿದ್ದಾಳೆ ಅಂತ ಮುರಾರಿ ಕವಿ ಹೇಳ್ತಾನೆ. ವಿದ್ಯೆಯ ರಹಸ್ಯ ಅಂತಂದರೆ ಮುರಾರಿ ಕವಿ ಹತ್ರ ಬರ್ರಿ ಅಂತಿಕೊಂಡಂತ. ವಿದ್ಯೆಯ ಆಳ ಏನಿದೆ? ಜಾನೀತೆ ನಿತರಾಮಸೋ ಗುರುಕುಲ ಕ್ಲಿಷ್ಟೋ ಮುರಾರಿ ಕವಿ. ಎಲ್ಲವನ್ನು ಮರೆತು ಕೇವಲ ವಿದ್ಯೆ ಉಪಾಸನೆಯನ್ನು ಮಾಡಿದ ನನಗೆ ಆ ಸರಸ್ವತಿಯ ರಹಸ್ಯ ಗೊತ್ತಿದೆ ಅಂತಿಕೊಂಡಂತ ಹೇಳುವ ಅಷ್ಟು ಅಂಥ ಅದ್ಭುತವಾದಂಥ ವ್ಯಕ್ತಿ. ಇಂಥವರಿಗೆ ಅನುತೃಪ್ತ ಯೋಗಿನಾಂ ಭವತಃ ಪರಮಾತ್ಮ
ಇಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಹೊರಟಿರ್ತಕ್ಕಂಥ ಜನರಿಗೆ ಪರಮಾತ್ಮ ಭವತಃ ನಿನ್ನ ಅಧೀನವಾಗಿರ್ತಕ್ಕಂತಹ, ಅಂದರೆ ಇಷ್ಟು ವಿಷಯದ ಸಂಪೂರ್ಣವಾಗಿರ್ತಕ್ಕಂಥ ಭೋಗವನ್ನು ಮರೆತು ಕೇವಲ ನೀನೇ ಬೇಕು ಅಂತ ತಿಳ್ಕೊಂಡಂಥೇಳಿ ಯಾರು ನಿನ್ನ ಅಧೀನವಾಗಿ ಬಂದು ನಿನ್ನನ್ನೇ ಪಡೀಬೇಕು ಅಂತ ತಿಳ್ಕೊಂಡಂಥೇಳಿ ಬರ್ತಾರೆ, ಇಂಥವರಿಗೆ ನೀನೇನು ಮಾಡ್ತಿ? ಅನಧಿರೂಢ ಪದಾತ್, ಭಾಳ ಲಕ್ಷ ಕೊಡಿ, ಭಗವಂತನ ಆ ಉನ್ನತ ಸ್ಥಾನವೊಂದು ಬಿಟ್ಟು ತನ್ನ ಆ ಮೋಕ್ಷಕ್ಕೆ ಅವರನ್ನು ಕರ್ಕೊಂಡು ಹೋಗ್ತಾನೆ. ತನ್ನಂತೆ ರೂಪ ಕೊಡ್ತಾನೆ, ತನ್ನ ಊರಿನಲ್ಲಿ ವೈಕುಂಠದಲ್ಲಿ ಇಟ್ಕೋತಾನೆ, ತನ್ನ ಜೊತೆಗೆ ಇಟ್ಕೋತಾನೆ. ಆದರೆ ಎಂದಿಗೂ ಇವರು ದೇವರಾಗಲಿಕ್ಕೆ ಸಾಧ್ಯವಿಲ್ಲ. ತನ್ನತನವನ್ನು ತನ್ನಂತೆ ದೇವರಾಗದೇ ಇದ್ದ ಆ ವ್ಯಕ್ತಿಗಳಿಗೆ, ಅಂದರೆ ಎಂದಿಗೂ ಎಷ್ಟೇ ಸಾಧನೆ ಮಾಡಿದ್ರು ಯಾರೂ ದೇವರಾಗೋದಿಲ್ಲ. ಅನಧಿರೂಢ ಪದಾತ್, ಪರಮಾತ್ಮನ ಅವನದೇ ಆಗಿರತಕ್ಕಂಥ ಸ್ಥಾನವನ್ನು ಪಡೆಯಲಿಕ್ಕೆ ಅಸಮರ್ಥರಾಗಿದ್ದರೂ ಅನವಗತಾಂತಕಾತ್ ಅಭಯ, ಎಲ್ಲಿ ಯಮನ ಪ್ರವೇಶವೇ ಇಲ್ವೋ, ಅಂದರೆ ಮರಣವಿಲ್ಲದ ಅಂತರ್ಥ. ಅನವಗತಾಂತಕಾತ್, ಅಂತಕನ ಬಗ್ಗೆ ಕಲ್ಪನೆ ಇಲ್ಲದೆ ಇರತಕ್ಕಂಥ, ಅಂದರೆ ಮರಣವಿಲ್ಲದೆ ಇರತಕ್ಕಂತಹ ಅಭಯ ಮೋಕ್ಷವನ್ನು ಅವರಿಗೆ ಪರಮಾತ್ಮ ನೀನು ಕೊಡ್ತೀವಿ. ಮೋಕ್ಷ ಸಿಗಬೇಕಾಗಿದ್ದರೆ ಅಂತರಾಯ ಸಹಸ್ರೇಣಾಪಿ ಅಪ್ರತಿಬದ್ಧ ನಿರಂತರ ಪ್ರೇಮ ಪ್ರಭಾವ, ದೇವರು ಒಬ್ಬನೇ ಬೇಕು, ಉಳಿದೆಲ್ಲ ಮರೆತು ಬಿಡಬೇಕು. ಶುಕಾಚಾರ್ಯ ಮಧ್ಯಾಹ್ನ ಹಸಿವೆ ಆದರೆ ಭಿಕ್ಷೆಗೆ ಹೋಗಬೇಕು, ಆನೆ ಕೆಚ್ಚಲಿಂದ ಹಾಲು ಕೆಳಗೆ ಬೀಳಬೇಕಾದ್ರೆ ಒಂದು 10 ಸೆಕೆಂಡು, ಒಂದು ಅರ್ಧ ಮಿನಿಟು ಹಿಡಿತದೆ. ಅರ್ಧ ಮಿನಿಟ್ ಹಿಡಿಯೋದಿಲ್ಲ, 10-15 ಸೆಕೆಂಡ್. ಅಷ್ಟರೊಳಗೆ ಭಿಕ್ಷೆ ಹಾಕಿರೋ ಸರಿ ಇಲ್ಲ, ಹೊರಟೇ ಬಿಟ್ಟರು, ಊಟ ಇಲ್ಲ, ಮುಗೀತು. ಕೇವಲ ದೇವರನ್ನು ಬಿಟ್ಟು ಅವ್ರಿಗೇನೂ ಕಾಣ್ತಾ ಇರಲಿಲ್ಲ. ಈ ರೀತಿಯಾಗಿ ಭಗವಂತನಲ್ಲಿ ಸಂಪೂರ್ಣ ಜಗತ್ತಿನ ಸುಖದ ಬಗ್ಗೆ ಸಾಕಿನ್ನು ಇದು ಬೇಕಾಗಿಲ್ಲ, ದೇವರು ಮಾತ್ರ ಬೇಕು ಅಂತ ತಿಳ್ಕೊಂಡಂತ ಅಂತಂಥವ್ರಿಗೆ ಪರಮಾತ್ಮ ನೀನು ನಿನ್ನ ಆ ಮೋಕ್ಷಕ್ಕೆ ಕರೆದುಕೊಂಡು ಹೋಗ್ತೀವಿ. ಆದರೆ ಪರಮಾತ್ಮ ಈ ಜ್ಞಾನ ಕೊಡೋನು ನೀನೇ, ಈ ಸಾಧನೆಯನ್ನು ಮಾಡಿಸೋನು ನೀನೇ, ನಿನ್ನ ಅಧೀನದಲ್ಲಿ ಇಟ್ಕೊಳ್ತಕ್ಕಂಥವು ನೀನೇ. ಆದರೆ ಎಂದಿಗೂ ಏನು ಪ್ರಯತ್ನ ಮಾಡಿದ್ರು ಅವರು ನಿನ್ನಂತೆ ಆಗೋದಿಲ್ಲ, ನೀನಾಗೋದಿಲ್ಲ. ಆದರೆ ಇಂಥವರಿಗೆ ಮೋಕ್ಷ ಕೊಡ್ತೀವಿ ಪರಮಾತ್ಮ. ಇಷ್ಟು ಈ ಶ್ಲೋಕದ ಅರ್ಥ. ತಾತ್ಪರ್ಯ ಏನು? ಯಾವ ವ್ಯಕ್ತಿಗಳು ಶಾಸ್ತ್ರ ನಿಷಿದ್ಧವಾಗಿರ್ತಕ್ಕಂತಹ ಇಚ್ಛೆಗಳಿಂದ ಯುಕ್ತರಾಗಿದ್ದಾರೆ ಅಂಥವರು ಯಾವ ವೇಷ ಧರಿಸಿದರೇನು, ಯಾವ ಸನ್ಯಾಸಿಗಳಾದ್ರೇನು, ಯಾವ ಸ್ವಾಮಿಗಳಾದ್ರೇನು, ಯಾವ ಪಂಡಿತರಾದ್ರೇನು, ಏನಾದರೂ ಏನು ಪ್ರಯೋಜನ ಇಲ್ಲ. ಯಾಕಂತಂದರೆ ಅವರೆಲ್ಲರೂ ವೈಷಯಿಕವಾದಂಥ ಕಾಮನೆಯಲ್ಲಿ ಅದರ ದಾಸರಾಗಿರ್ತಾರೆ. ಆ ದಾಸರಾದ್ದರಿಂದ ಅಂಥವರಿಗೆ ಪರಮಾತ್ಮ ಸರಿಯಾದ ಜ್ಞಾನವನ್ನು ಕೊಡೋದಿಲ್ಲ. ಆದರೆ ಹಿಂದಿನ ಪುಣ್ಯದಿಂದ ಒಳ್ಳೆಯ ವಿದ್ವಾಂಸರ ಮನೆಯಲ್ಲಿ ಹುಟ್ಟಿ ಒಳ್ಳೆಯ ವಾತಾವರಣದಲ್ಲಿದ್ದು ದಿನಾಲೂ ದೇವರ ನಾಮಸ್ಮರಣೆ ಕಿವಿಗೆ ಬೀಳ್ತಾ ಇದ್ದರೂ ಸಣ್ಣವರಿದ್ದಾಗ ಸಂಸ್ಕಾರದಿಂದ ದೇವರಿದ್ದಾನೆ, ದೇವರನ್ನು ಪರಿಬೇಕು ಅಂತ ಕೊಂಡಂತಕ್ಕಂಥ ಇದ್ದರೂ ಅವರು ಈ ಕಡೆಗೆ ಲಕ್ಷ್ಯವೇ ಇರೋದಿಲ್ಲ. ತನ್ನ ಹೃದಯದಲ್ಲೇ ಭಗವಂತ ಪುಣ್ಯ ಮಾಡಿ ಇಂಥ ಮನೇಲಿ ಹುಟ್ಟಿಸಿದ್ದರಿಂದಾಗಿ ಶುಚೀನಾಂ ಶ್ರೀಮತಾಂ ಗೇಹೇ ಯೋಗ ಭ್ರಷ್ಟೋಭಿಜಾಯತೆ ಅಂಥವ್ರನ್ನು ಹುಟ್ಟಿಸಿರ್ತಾನೆ. ಆದರೆ ಭೋಗಕ್ಕೆ ಒಳಗಾಗಿ ಎಲ್ಲವನ್ನೂ ಮರೆತು ಬಿಡ್ತಾರೆ. ಆಗ ಪರಮಾತ್ಮ ಅವರಿಗೆ ಆಯ್ತು ಆ ದಾರಿಗೆ ಹೋಗಿ ಅಂತ ಬಿಟ್ಬಿಡ್ತಾನೆ. ಅಲ್ಲೇ ಪ್ರೇರಣೆಯನ್ನು ಮಾಡ್ತಾನೆ. ನೀನು ಬಯಸಿದ್ದೆ ಅದಲ್ಲ,
ನೀನು ಬಯಸಿದಂತೆ ನಾನು ಕೊಡ್ತೀನಿ ಅಂತ ತಿಳ್ಕೊಂಡಂತೇಳಿ. ಆದರೆ ಯಾರು ಸಂತೃಪ್ತರಾಗಿ ಪರಮಾತ್ಮ ನನಗೇನು ಬೇಡ ನೀನು ಬೇಕು ಅಂತಂತಾರೆ, ಅಂಥವರಿಗೆ ಅವರಿಗೆ ಮೋಕ್ಷವನ್ನು ಕೊಟ್ಟು ಪರಮಾತ್ಮ ಅನುಗ್ರಹವನ್ನು ಮಾಡ್ತಾನೆ ಅನ್ನುವ ಈ ವಿಚಾರವನ್ನು ಈ ಶ್ಲೋಕ ನಮಗೆ ತಿಳಿಸ್ತದೆ. ಆಚಾರ್ಯರು ಇದಕ್ಕೆ ಸಂವಾದಿಯಾಗಿರ್ತಕ್ಕಂಥ ಒಂದು ಶ್ರುತಿಯನ್ನು ನಮಗೆ ಕೊಡ್ತಾರೆ. ಆ ಶ್ರುತಿ ಏನು ಹೇಳ್ತಾರೆ? ಸ ಯಥಾ ಕಾಮೋ ಭವತಿ ತತ್ಕ್ರತುರ್ಭವತಿ. ಭಗವಂತ ಏನು ಮಾಡ್ತಾನೆ ಅಂತ ತಿಳ್ಕೊಂಡಂತಂದರೆ, ನಮಗೆ ಬುದ್ಧಿಯನ್ನು ಕೊಡ್ತಾನೆ, ಮನಸ್ಸನ್ನು ಕೊಡ್ತಾನೆ, ಸಜ್ಜನರ ಮನೆಯಲ್ಲಿ ಹುಟ್ಟಿಸ್ತಾನೆ, ಭಗವದ್ಭಕ್ತರ ಮನೆಯಲ್ಲಿ ಜನ್ಮವನ್ನು ಕೊಡ್ತಾನೆ. ಮನೆಗೆ ವಿದ್ವಾಂಸರು ಬರ್ತಿರ್ತಾರೆ ಅಥವಾ ಇವರು ವಿದ್ವಾಂಸರ ಹತ್ರ ಹೋಗ್ತಿರ್ತಾರೆ, ಎಲ್ಲ ಇರ್ತದೆ. ಹಾಗಿದ್ದರೂ ಸ ಯಥಾ ಕಾಮೋ ಭವತಿ, ಅವನು ಹೇಗೆ ಇಚ್ಛೆ ಮಾಡ್ತಾನೆ ಅವನಿಗೆ ಅದೇ ರೀತಿ ಪ್ರೇರಣೆ ಮಾಡ್ತಾರೆ. ಇವತ್ತು ಭಾಳ ಶ್ರಮ ಆಗ್ಯದ. ಭಾಗವತ ಕೇಳಿ ಕೂಡ್ತೀನಿ, ಭಾಗವತಕ್ಕೊಳಗೆ ನದ್ದಾಕ್ಷಣಕ್ಕೇನೆ ಸ್ವಲ್ಪ ಕಣ್ಮುಚ್ತೇನೆ, ಸ್ವಲ್ಪ ವಿಶ್ರಾಂತಿ ತಗೊಂಡು ಆಮೇಲೆ ಭಾಗವತ ಕೇಳ್ತೇನೆ ಅಂತಂದರೆ ಆಯ್ತು, ನಿದ್ದೆನೇ ಕೊಡ್ತಾನೆ ಪರಮಾತ್ಮ, ಚಲೋ ನಿದ್ದೆ ಕೊಡ್ತಾನೆ. ಪರಮಾತ್ಮ ಅದೇ ರೀತಿಯಾಗಿರ್ತಕ್ಕಂಥ ತಿಳುವಳಿಕೆ ಕೊಡ್ತಾನೆ. ಇನ್ನು ಪರಮಾತ್ಮ ಯಾವಾಗ ಭೋಗದ ಕಡೆಗೆ ಇಚ್ಛೆ ಮಾಡ್ತಕ್ಕಂಥವರಿಗೆ ಭೋಗದ ಇಚ್ಛೆಯನ್ನು ಕೊಡ್ತಾನೆ. ಭೋಗದ ಇಚ್ಛೆ ಪರಮಾತ್ಮ ಕೊಟ್ಟಾಗ ಇವನು ಭೋಗದ ಉಪಯೋಗ ಬೀಳ್ತಕ್ಕಂಥ ಕೆಲಸಗಳನ್ನೇ ಮಾಡ್ತಾನೆ. ಅದು ತಿನ್ಲಿಕ್ಕೆ ಬೇಕು, ಇದು ತಿನ್ಲಿಕ್ಕೆ ಇಷ್ಟು ಬೇಕು, ಶ್ರೀಮಂತಿಗೆ ಬೇಕು, ಅದು ನೌಕರಿಗೆ ಹತ್ತಿಸ್ತಾನೆ, ಅದೇ ಪಡೀಬೇಕು ಅಂತ ಹೇಳಿಸ್ತಾನೆ. ಮುಂದೆ ಅದೇ ರೀತಿಯಾಗಿರ್ತಕ್ಕಂತಹ ಸಫಲತೆ ಪಡಿಬೋದು. ಲಕ್ಷಾಧೀಶನಾಗ್ಬೋದು, ಕೋಟ್ಯಾಧೀಶನಾಗ್ಬೋದು, 4 ದೊಡ್ಡ ಬಂಗಲೆ ತೊಗೋಬೋದು. ಪರಮಾತ್ಮ ಆ ದಾರಿಯಲ್ಲಿ ಹೋಗಿರ್ತಕ್ಕಂಥವನಿಗೆ ಯಾಕೆ ಯೋಗ್ಯತೆ ಇರ್ತದೆ, ಅಲ್ಲಿ ಸಫಲ ಆಗ್ತಾನೆ. ಆದರೆ ಪರಮಾತ್ಮ ಅವನನ್ನು ಸರ್ವಥಾ ತನ್ನ ಬಗ್ಗೆ ಬುದ್ಧಿಯನ್ನು ಕೊಡೋದಿಲ್ಲ. ಯಥಾ ಕಾಮೋ ಭವತಿ ತತ್ಕ್ರತುರ್ಭವತಿ. ಕ್ರತು ಅಂದರೆ ಜ್ಞಾನ. ಆ ರೀತಿಯಾಗಿರ್ತಕ್ಕಂಥ ಜ್ಞಾನ ಕೊಟ್ಟು ಪ್ರೇರಣೆ ಮಾಡ್ತಾನೆ. ಯತ್ ಕ್ರತುರ್ಭವತಿ, ಯಾವ ರೀತಿಯಾದ ತಿಳುವಳಿಕೆಯನ್ನು ಪಡೆದಿರ್ತಾನೆ, ತತ್ಕರ್ಮ ಕುರಿತು ಅಂಥ ತಪ್ಪು ಕೆಲಸವನ್ನೇ ಮಾಡ್ತಾನೆ. ಯತ್ ಕರ್ಮ ಕುರುತೆ ತದ್ ಸಂಪದ್ಯತೆ, ಆ ರೀತಿಯಾಗಲಿ ಸಫಲತೆ, ರ್ಯಾಂಕ್ ಸ್ಟೂಡೆಂಟ್ ಆಗ್ತಾನೆ, IIT ಆಗ್ತಾ ಕಲಿತಾನೆ, ದೊಡ್ಡ CO ಆಗ್ತಾನೆ, ಎಲ್ಲವೂ ಆಗ್ತಾನೆ. ಜೀವನದಲ್ಲಿ ಭೋಗದ ದಾರಿಯಲ್ಲಿ ಒಳ್ಳೆಯ ಸಫಲತೆಯನ್ನು ಪಡಿತಾನೆ. ಆದರೆ ಅದು ನಶ್ವರ, ಒಂದು ದಿವಸ ಎಲ್ಲ ಹೊರಟೋಗ್ತದೆ. ಪರಮಾತ್ಮ ಇಂಥವನಿಗೆ ಆ ಕಡೆಗೇನೆ ಕಲಿಸ್ಬಿಡ್ತಾನೆ, ತನ್ನ ಹತ್ರ ಕರೆಸ್ಕೊಳ್ಳೋದೇ ಇಲ್ಲ. ಆದರೆ ಅಥ ಅಕಾಮಯಮಾಯನೋ ಯಾವನು ಅಕಾಮ ಉಳ್ಳವನಾಗ್ತಾನೆ, ಕಾಮನೆಗಳನ್ನು ಬಿಟ್ಬಿಡ್ತಾನೆ. ಬಿಟ್ಬಿಡ್ಲಿಕ್ಕೆ ಸಾಧ್ಯದೇನ್ರಿ? ಇಲ್ಲ. ಯಾರೂ ಇಚ್ಛೆಗಳನ್ನು ಬಿಡಲಿಕ್ಕಾಗೋದಿಲ್ಲ. ಜ್ಞಾನ, ಇಚ್ಛಾ, ಕ್ರಿಯೆ ಈ ಚೇತನನ ಗುಣಧರ್ಮ. ಹುಟ್ಟುಗುಣ ಸುಟ್ಟರು ಹೋಗಂಗಿಲ್ಲ ಅಂತ ತಿಳ್ಕೊಂಡು ಇವು ಹೋಗಂಗಿಲ್ಲ, ಇದ್ದೇ ಇರ್ತಾವೆ ಇವು. ಆದರೆ ಅಕಾಮ ಅಂತ ತಿಳ್ಕೊಂಡು ಉಪನಿಷತ್ ಹೇಳ್ತಾ ಇದ್ದಲ್ಲ, ಬೃಹದಾರಣ್ಯಕ ಉಪನಿಷತ್ತಿನ ಒಂದು ಭಾಗ ಇದು. ಅಲ್ಲಿ ಅಂದರೆ ಪರಮಾತ್ಮ ಅಂತ ಅರ್ಥ. ಯಾವನು ಅಕಾರ ವಾಚ್ಯನ, ಅಕಾರ ಸರ್ವಶಬ್ದಾತ್ಮ ಅಂತಿಕೊಂಡಂತ ಹೇಳಿ ಪರಬ್ರಹ್ಮಾದಿವಾದಕ ಅಂತಿಕೊಂಡಂತೇಳಿ ಆಚಾರ್ಯ ಭಾರತದಲ್ಲಿ ಹೇಳ್ತಾರೆ. ಅಕಾರ ಸರ್ವವಾಗಾತ್ಮ ಪರಬ್ರಹ್ಮಾಭಿದಾಯಕ. ಇದು ಪರಮಾತ್ಮನ ಅನಂತ ಗುಣಗಳನ್ನು ಹೇಳ್ತಾ ಪರಮಾತ್ಮನನ್ನೇ ತಿಳಿಸಿಕೊಡ್ತಕ್ಕಂಥ ಅಕ್ಷರ ಇದು. ಈ ಅಕಾರ ವಾಚ್ಯನಾಗಿರ್ತಕ್ಕಂಥ ಪರಮಾತ್ಮನನ್ನು ಯಾರು ಬಯಸ್ತಾರೆ ಅಂತ ಪರಮಾತ್ಮವರಿಗೆ ತನ್ನ ಜ್ಞಾನವನ್ನು ಕೊಡ್ತಾನೆ. ತಜ್ಞಾನ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ
ಆ ವ್ಯಕ್ತಿ ನಿಷಿದ್ಧ ಕಾಮನೆ ಬಿಟ್ಟಿದ್ದರಿಂದಾಗಿ ನಿಷ್ಕಾಮ ಅಂತ ಅನ್ಸ್ಕೊಳ್ತಾನೆ. ಆ ವ್ಯಕ್ತಿ ಪರಮಾತ್ಮನನ್ನೇ ಮನಸ್ಸಿನಲ್ಲಿ ದಿನಾಲು ಪರಮಾತ್ಮನ ಕಂಡು ಸಂತೋಷ ಪಡೋದರಿಂದ ಪರಮಾತ್ಮನ ಪಡೆದಿದ್ದರಿಂದಾಗಿ ಆಪ್ತಕಾಮ ಅಂತ ಅನ್ನಿಸ್ತಾನೆ. ಆ ವ್ಯಕ್ತಿ ಸಂಪೂರ್ಣವಾಗಿರ್ತಕ್ಕಂಥ ಜಡಕಾಮನೆಗಳನ್ನು ಬಿಟ್ಟಿರ್ತಾನೆ, ಪರಮಾತ್ಮನ್ನೇ ಪಡೆದಿರ್ತಾನೆ, ಆಪ್ತಕಾಮ ಅಂತ ಅನ್ಸ್ಕೊಳ್ತಾನೆ. ಇಂತಹ ವ್ಯಕ್ತಿ ಮುಕ್ತಿಯನ್ನು ಪಡಿತಾನೆ. ಅಲ್ಲ, ಒಂದು ಪ್ರಶ್ನೆ ಇದೆ, ಸತ್ತಾಕ್ಷಣಕ್ಕೇನೆ ಎಲ್ಲ ದುಃಖದಿಂದ ಮುಕ್ತಿ ಆಗ್ತಾಯಿಲ್ಲ. ಮತ್ತು ಅವರೇ ಹೋದ್ರೇನು ಇವ್ರು ಹೋದ್ರೇನು ಎಲ್ಲ ಒಂದೇ ಅಲ್ಲ. ಇಲ್ಲ, ನತಸ್ಯ ಪ್ರಾಣ ಉತ್ಕ್ರಮಂತಿ, ಅವನ ಪ್ರಾಣಗಳು ಹೋಗೋದಿಲ್ಲ, ಅವನು ಸಾಯೋದಿಲ್ಲ. ಏನ್ರಿ, ದೇವರನ್ನು ಪಡೆದಿರ್ತಕ್ಕಂಥ ಎಲ್ಲರೂ ಇಂದ್ರಾದಿಗಳು ಪ್ರಳಯ ಕಾಲದಲ್ಲಿ ಹೋಗ್ತಾರೆ ಅಂತ ಅವ್ನು ಸಾಯಂಗಿಲ್ಲ ಅಂತಂತೀರಿ. ಹೌದು, ಇದು ಉತ್ಕ್ರಾಂತಿಯ ಮಾರ್ಗದಲ್ಲಿರ್ತಕ್ಕಂಥ ಒಂದು ರಹಸ್ಯ. ಉತ್ಕ್ರಾಂತಿ ಹೇಗೆ ಅಂತ ತಿಳ್ಕೊಂಡಂತಂದರೆ, ನಾವು ಯಾವಾಗ ಸಂಸಾರಿಗಳಾಗಿರ್ತಕ್ಕಂಥ ನಮ್ಮ ಆಯುಷ್ಯ ಮುಗಿದ ಮೇಲೆ ಯಾವಾಗ ಮರಣ ಆಗ್ತದಲ್ಲ, ಆದಾಗ ನಮ್ಮ ಇಂದ್ರಿಯಗಳ ಅಭಿಮಾನಿ ದೇವತೆಗಳು ಅಂತ ಏನಿದ್ದಾರಲ್ಲ, ಅವರು ನಮ್ಮ ಶರೀರವನ್ನು ಬಿಟ್ಟು ತಮ್ಮ ಮೂಲ ರೂಪಕ್ಕೆ ಹೋಗಿ ಸೇರ್ಕೋತಾರೆ. ಇನ್ನೊಂದು ಸೂಕ್ಷ್ಮ ಶರೀರದಿಂದ ನಾವೇನು ಸಂಸಾರ ಒಂದು ಜನ್ಮ ಇನ್ನೊಂದು ಜನ್ಮಕ್ಕೆ ಹೋಗ್ತೇವೆ, ನಮ್ಮ ಜೊತೆಗೆ ಬರ್ತಾರೆ. ಅಂದರೆ ಪ್ರಾಣ ಉತ್ಕ್ರಮಂತಿ, ನಮ್ಮಿಂದ ತತ್ವಾಭಿಮಾನ ದೇವತೆಗಳು ಇಂದ್ರಿಯಾಭಿಮಾನ ದೇವತೆಗಳು ಹೊರಟೋಗ್ಬಿಡ್ತಾರೆ. ಆದರೆ ಯಾರು ಮುಕ್ತರಾಗ್ತಾರಲ್ಲ, ಮುಕ್ತಿ ಹೋಗ್ತಕ್ಕಂಥವ್ರು ಇದ್ದಾರಲ್ಲ, ಅವರು ಯಾವಾಗ ಈ ಶರೀರದಿಂದ ಹೊರಗೆ ಬೀಳ್ತಾರೆ ಅಂದರೆ ಉತ್ಕ್ರಾಂತರಾಗ್ತಾರೆ, ಇಲ್ಲಿಂದ ಹೊರಟು ಮೋಕ್ಷ ದಾರಿಗೆ ಹೊರಡ್ತಾರೆ. ಆಗ ಈ ಇಂದ್ರಿಯಾಭಿಮಾನ ದೇವತೆಗಳು ಇವನನ್ನು ಬಿಟ್ಟು ತಮ್ಮ ಮೂಲ ರೂಪಕ್ಕೆ ಹೋಗಂಗಿಲ್ಲ, ಇವನ ಜೊತೆಗೇ ಹೋಗ್ತಾರೆ. ಈ ಮುಕ್ತಾತ್ಮನ ಜೊತೆಯಲ್ಲಿ ಹೋಗಿ ಆ ಕಾಲದಲ್ಲಿ ಆ ಪರಮಾತ್ಮನಲ್ಲಿ ಸೇರಿಕೊಳ್ತಾರೆ. ಹೇಗಂದರೆ ಅಂತಂದರೆ, ಸಂಸಾರದ ವಿಷಯ ಕಾಮನೆಯಲ್ಲಿರ್ತಕ್ಕಂಥ ವ್ಯಕ್ತಿಗಳು ಮೃತನಾಗಿರ್ತಕ್ಕಂಥ ಸಂದರ್ಭದಲ್ಲಿ ಪ್ರಾಣ ಇಂದ್ರಿಯಾಭಿಮಾನಿ ದೇವತೆಗಳು ಸ್ಥೂಲ ಶರೀರ ನಾಶೇನ ತದ ಅಭಿಮಾನ, ಸ್ಥೂಲ ಶರೀರ ಹೋಗಿಬಿಡ್ತಾರೆ. ಆವಾಗ ಆ ಶರೀರದ ಮೇಲೆ ಆಯಾ ಇಂದ್ರಿಯಗಳ ಅಭಿಮಾನಕ್ಕೂ ಹೊರಟೋಗ್ಬಿಡ್ತಾರೆ. ಅಲ್ಲಿಂದ ಹೊರಟು ತಮ್ಮ ಮೂಲ ರೂಪಕ್ಕೆ ಹೋಗಿ ಸೇರ್ಕೋತಾರೆ. ಸೂಕ್ಷ್ಮ ಶರೀರದಿಂದ ಅವನಿಗೆ, ಯಾಕೆಂದರೆ 3ನೇ ಅಧ್ಯಾಯದಲ್ಲಿ ಹೇಳಿದಂತೆ ಅವನ ಜೊತೆಗೂ ಸೂಕ್ಷ್ಮ ರೂಪದಿಂದ ಅವನು ಮುಂದಿನ ಜನ್ಮಕ್ಕೂ ಅವನ ಜೊತೆ ಹಿಂಬಾಲಿಸ್ತಾರೆ. ಆದರೆ ಮುಕ್ತನಾಗಿರ್ತಕ್ಕಂಥ ಚರ್ಮ ಶರೀರದಿಂದ ಹೊರಟಿರ್ತಕ್ಕಂಥ ವ್ಯಕ್ತಿ ಅಂತ ತಿಳ್ಕೊಂಡಂತೇನಿದೆ, ಅವನ ಜೊತೆಗೆ ದೇವತೆಗಳು ಅವನ ಜೊತೆಗೂ ಕೂಡ ಆ ಲೋಕಕ್ಕೆ ಹೋಗ್ತಾರೆ ಅಂತ ತಿಳ್ಕೊಂಡಂತ. ಅಂದರೆ ಇವನು ಆ ದೇವತೆಗಳಲ್ಲಿ ಲೀನನಾಗ್ತಾನೆ. ಲಯಚಿಂತನೆ ಅನೇಕ ಸಲ ಕೇಳಿದ್ದೀರಿ. ಅವರು ತಮಗಿಂತ ಉತ್ತಮರಲ್ಲಿ ಲೀನರಾಗ್ತಾರೆ. ಅವರು ತಮಗಿಂತ ಎಲ್ಲರ ಜೊತೆಯಲ್ಲಿ ಇವನು ಅವ್ರಿಗಿಂತ ಉತ್ತಮಲ್ಲಿ ಹೋಗ್ತಾ ಪರಮಾತ್ಮ ಹತ್ರ ಹೋಗ್ತಾನೆ. ಅಂದರೆ ಇವನ ಜೊತೆಯಲ್ಲಿ ಪ್ರಾಣ ಉತ್ಕ್ರಾಮಂತಿ ಅಂತಂದರೆ ಅಭಿಮಾನಿ ದೇವತೆಗಳು ಇವನನ್ನು ಬಿಟ್ಟು ಹೋಗೋದಿಲ್ಲ. ಅವ್ರ ಜೊತೆಗೆ ಇವನು ಮುಕ್ತನಾಗ್ತಾನೆ, ಇವರು ಅವನ ಜೊತೆ ಮುಕ್ತನಾಗ್ತಾರೆ. ಉತ್ಕ್ರಾಮಂತಿ ಬ್ರಹ್ಮೈವ ಸನ್ ಬ್ರಹ್ಮಾಪ್ಯೇತಿ, ಇವನು ಬ್ರಹ್ಮನನ್ನು ಹೊಂದಿ ಬ್ರಹ್ಮನಾಗ್ತಾನೆ. ಬ್ರಹ್ಮೈವ ಸನ್ ಬ್ರಹ್ಮಾಪ್ಯೇತಿ, ಬ್ರಹ್ಮನಾಗಿ ಬ್ರಹ್ಮನನ್ನು ಏಕೆ ಅಂತಾನೆ ಅಂತ ಮೇಲಿನಿಂದ ಅರ್ಥವಾಗ್ತದೆ. ಇದೇಗ ಸಾಧ್ಯ ಅಂತ ತಿಳ್ಕೊಂಡಂತ ಸಾಧ್ಯ ಇಲ್ಲ. ಹಾಗಾದ್ರೆ ಏನು ಅರ್ಥ ಆಗ್ತದೆ? ಪರಮಾತ್ಮನ ಜೊತೆಯಲ್ಲೇ ಇರ್ತಾನೆ,
ಆದರೆ ಬೇರೆಯಾಗಿರ್ತಾನೆ. ಪರಮಾತ್ಮನಂತೆ ಕಾಣ್ತಾನೆ, ಬೇರೆಯಾಗಿರ್ತಾನೆ. ಇದೇಗೆ ಸಾಧ್ಯ ಇದೆ? ಬ್ರಹ್ಮನ ಜೊತೆಯಲ್ಲಿದ್ದ ಬ್ರಹ್ಮನೇ ಆಗಬೇಕಲ್ಲ. ಬ್ರಹ್ಮನ ಜೊತೆಯಲ್ಲಿದ್ದಾಗ ಬ್ರಹ್ಮನೇ ಆಗಬೇಕಲ್ಲ. ಈಗ ಗಂಗಾ ನದಿ, ಯಮುನಾ ನದಿ, ಮತ್ತೊಂದು ನದಿ ಸಮುದ್ರದಲ್ಲಿ ಸೇರಿತು, ಸಮುದ್ರ ಆಗಿಬಿಡ್ತು. ಹೀಗೆ ಎಲ್ಲ ಮುಕ್ತ ಜೀವರು, ಮುಕ್ತ ದೇವತೆಗಳು ದೇವರಲ್ಲಿ ಸೇರಿದ ಕ್ಷಣಕ್ಕೆ ದೇವರು ಆಗಬೇಕಲ್ಲ. ಉಳಿದವರ ಅರ್ಥ ಹೀಗೆ ರೀತಿ ಮಾಡ್ತಾರೆ. ಇಲ್ಲ. ವಿಷ್ಣು ತತ್ವ ನಿರ್ಣಯದಲ್ಲಿ ನಾರಾಯಣ ಶ್ರುತಿಯನ್ನು ಉದಾಹರಣೆ ಮಾಡಿ ಆಚಾರ್ಯರು ಹೇಳ್ತಾರೆ. ವಿಷ್ಣು ತತ್ವ ನಿರ್ಣಯ ವಿವರಣೆಯಲ್ಲಿ ಟೀಕಾದಲ್ಲಿ ಈಗ ಹಗಲಾಗಿದೆ ಅಂತ ಸೂರ್ಯನ ಪ್ರಕಾಶ ಬಂದಿದೆ. ಸೂರ್ಯನ ಪ್ರಕಾಶ ಬಂದಿದೆ, ಎಲ್ಲ ಸ್ಟ್ರೀಟ್ ಲೈಟ್ಗಳು ಉರಿತಾ ಇವೆ. ಅವತ್ತು ಬಂದ್ ಮಾಡಲಿಕ್ಕೆ ಮುನ್ಸಿಪಾಲ್ಟಿ ಮರೆತೋಗಿದೆ. ಆದರೆ ಸೂರ್ಯನ ಪ್ರಕಾಶದಲ್ಲಿ ಅವುಗಳು ಎದ್ದು ಕಾಣಿಸೋದಿಲ್ಲ. ಹತ್ತಿರ ಹೋಗಿ ನೋಡಿದರೆ ಸಣ್ಣಾಗಿ ಬಲ್ಬ್ ಹತ್ತಿದ್ದು ಕಾಣಿಸ್ತದೆ. ಸೂರ್ಯನ ಪ್ರಕಾಶದಲ್ಲಿ ಆ ಪ್ರಕಾಶ ಅದರ ಲೈಟಿನ ಪ್ರಕಾಶ ಲೀನಾಗಿ ಹೋಗಿಬಿಡ್ತದೆ, ಸೇರ್ಕೊಂಡು ಬಿಡ್ತದೆ, ಎದ್ದು ಕಾಣಿಸೋದಿಲ್ಲ. ಆದರೆ ಅದರ ಅಸ್ತಿತ್ವ ಇರ್ತದೆ. ಅದು ಸೂರ್ಯ ಆಗೋದಿಲ್ಲ. ಸೂರ್ಯನ ಪ್ರಕಾಶದಲ್ಲಿ ಅದು ಜೊತೆಗಿದ್ದು ಇರ್ತದೆ, ಅದರ ಪ್ರಕಾಶವೂ ಇರ್ತದೆ, ಆದರೆ ಅದು ಕಂಡು ಬರೋದಿಲ್ಲ. ಹಾಗೆ ಇವರು ವೈಕುಂಠ ಪರಮಾತ್ಮನಂತೆ ರೂಪ ಧರಿಸಿದ್ರು. ಪರಮಾತ್ಮನ ಅದ್ಭುತ ಪ್ರಕಾಶದಲ್ಲಿ ಇವರ ಪ್ರಕಾಶ ಸೇರ್ಕೊಂಡು ಬಿಡ್ತಾರೆ. ಅದು ಎದ್ದು ಕಾಣಿಸೋದಿಲ್ಲ. ಹಾಗೆ ಈಗ ಪ್ರತ್ಯೇಕವಾಗಿದ್ದು ಉರಿತಾನೇ ಇರ್ತವೆ ಈ ಲೈಟ್ಗಳು. ಯಥಾ ಅಪೀಯಂ ತೇಜಾಂಸೆ ಮಹಾತೇಜಸೆ ಭಾಸ್ಕರೆ ಪೃಥಕ್ ಪೃಥಕ್ ಸ್ಥಿತಾನಿ ಅನ್ಯ ಸ್ವರೂಪೈರಪಿ ಸರ್ವಶಃ. ಸೂರ್ಯನ ಪ್ರಕಾಶದಲ್ಲಿ ಕಂಡು ಬರೋದಿಲ್ಲ. ಅದೇ ರೀತಿಯಾಗಿ ಬ್ರಹ್ಮಣಿ ಜೀವಾಖ್ಯ ಬ್ರಹ್ಮಾಣ್ಯಪಿ ಅಪಿಯಂತೆ. ಎಲ್ಲ ಜೀವರು ಹೋಗಿ ಪರಮಾತ್ಮನಲ್ಲಿ ಸೇರಿಕೊಳ್ತಾರೆ. ಸೇರಿಕೊಂಡ ಕ್ಷಣಕ್ಕೇನು ಇವರ ತೇಜಸ್ಸು ಹೋಗಿಬಿಡ್ತದೆ, ದೇವರಂತೆ ಕಾಣಲಿಕ್ಕೆ ಚಾಲು ಮಾಡ್ತಾರೆ. ಆದರೆ ಇವರ ಪ್ರತ್ಯೇಕ ಅಸ್ತಿತ್ವ ಇರ್ತದೆ. ಆದ್ದರಿಂದಾಗಿ ಅಪ್ಯಯೋಯಂ ಸಮುದ್ದಿಷ್ಟೋ ನ ಸ್ವರೂಪೈಕತಾ ಖಚಿತ. ಇದಕ್ಕೆ ಏನಂತ ಹೇಳ್ತಾನೆ ಅಂತಂದರೆ, ಅವನಲ್ಲಿ ಸೇರಿಕೊಳ್ಳು ಬ್ರಹ್ಮೈವ ಸನ್, ಬ್ರಹ್ಮನ ಜೊತೆಗೆ ಸೇರ್ಕೊಂಡು ಬಿಡ್ತಾರೆ, ಆದರೆ ಬ್ರಹ್ಮನ ಆಗೋದಿಲ್ಲ. ಅವನಿಂದ ಪ್ರತ್ಯೇಕ ಆಗಿರ್ತಾರೆ. ಪರಮಾತ್ಮ ಸರ್ವೋತ್ತಮ ಬೇರೆ, ಐಕ್ಯ ಎಂದಿಗೂ ಆಗಲಿಕ್ಕೆ ಸಾಧ್ಯವಿಲ್ಲ. ಏನ್ರಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರಲ್ಲ ಅಂತಿಕೊಂಡಂತಂದರೆ ನೀವು ಈ ರೀತಿ ಅರ್ಥ ಆಗಿ ಮಾಡ್ತೀರಿ. ಶ್ರುತಿ ಹೀಗೆ ಹೇಳ್ತಾರೆ. ಅಷ್ಟೇ ಅಲ್ಲ, ಆಚಾರ್ಯರು ಬ್ರಹ್ಮತರ್ಕವನ್ನು ಕೊಟ್ಟು ಈ ಶ್ಲೋಕವನ್ನು ನಮಗೆ ವಿಸ್ತಾರವಾಗಿ ತಿಳಿಸ್ತಾರೆ. ಬ್ರಹ್ಮತರ್ಕದ ಉದಾಹರಣೆ ಕೊಟ್ಟು ಕೇಳ್ತಾರೆ, ಸೇರಿಸ್ತಾರೆ. ಏನಿದು? ನಿಷಿದ್ಧ ಕಾಮನೆ ಇದ್ದು ಒಳ್ಳೆಯ ಸಾಧಕನಾಗಿದ್ದರೂ ಅವನಿಗೆ ಪರಮಾತ್ಮನ ದಾರಿ ಸಿಗೋದಿಲ್ಲ. ಪರಮಾತ್ಮ ಇದ್ದರೂ, ತಮ್ಮ ಹೃದಯದಲ್ಲಿ ಪರಮಾತ್ಮ ಇದ್ದರೂ ಮರೆತು ಬಿಡ್ತಾರೆ. ಕಂಠದಲ್ಲಿ ಇದ್ದ ಮಣಿಯನ್ನು ಮರೆತಂತೆ ಇರ್ತದ, ಅಲ್ಲೇ ಹುಡುಕ್ತಿರ್ತಾನೆ ಎಲ್ಲ ಕಡೆಗೆ. ಎಷ್ಟೋ ಸರ್ತೆಕ ನಾವು ಹಿಂಗೆ ಚಶ್ಮಾ ಹಿಂಗೆ ಹಾಕ್ಕೊಂಡಿರ್ತೀವಿ, ಅಭ್ಯಾಸ ಮಾಡೋದು ಮುಗಿದ್ಮೇಲೆ ಹಿಂಗೆ ಹಾಕ್ಕೊಂಡಿರ್ತೀವಿ. ಅದು ಓದಬೇಕು ಅಂದ ಕಣಕ್ಕೇನೆ ಚಶ್ಮಾ ಎಲ್ಲದ, ಚಶ್ಮಾ ಎಲ್ಲದ, ಚಶ್ಮಾ ಎಲ್ಲದ, ಚಶ್ಮಾ ಎಲ್ಲದ ಕೇಳ್ತಿರ್ತೀವಿ. ಯಾವ ಹೇಳ್ತಾನೆ, ಅಲ್ಲಿ ನಿಮ್ಮಲ್ಲಿ ಅದು ನೋಡ್ರಿ ಅಂತ. ಓ, ಇಲ್ಲೇ ಅದನ್ನು. ಹಂಗೆ ನಾವು ಇದನ್ನು ಹೀಗೆ ಸಿಗಿಸ್ಕೊಂಡು ಬೇರೆ ಕಡೆಗೆ ಲಕ್ಷ್ಯ ಕೊಟ್ಟರೆ ಇಲ್ಲಿದ್ದದೇ ಮರೆತು ಹೋಗ್ಬಿಡ್ತದೆ. ಅದಕ್ಕೆ ನಮ್ಮ ಕಡೆ ಕನ್ನಡದೊಳಗೆ ಗಾದೆ ಮಾತು, ಕಂಕಳದೊಳಗೆ ಕೂಸಿನ ಇಟ್ಕೊಂಡು ಊರೆಲ್ಲ ಹುಡುಕಿದ್ರಂತ. ಇದು ಮರಾಠಿ ಒಳಗೂ ಈ ಗಾದೆ ಮಾತು ಪ್ರಸಿದ್ಧದ, ಅದು ನೆನಪಿಗೆ ಬರೋಲ್ಲ ನನಗೆ. ಆ ರೀತಿಯಾಗಿ ತನ್ನ ಕಂಕಳದೊಳಗೆ ಕೂಸಿರ್ತದೆ, ನನ್ನ ಕೂಸಲ್ಲೋಯ್ತು ಅಂತ ಹುಡುಕ್ತಿರ್ತಾರೆ. ಹಾಗೆ ಇಲ್ಲಿದ್ದ ಪರಮಾತ್ಮನ ಗುರುತಿಸ್ಲಿಕ್ಕೆ ಆಗೋದಿಲ್ಲ. ಆದರೆ ಯಾವಾಗ ಪರಮಾತ್ಮನಲ್ಲಿ ಮನಸ್ಸನ್ನು ಇಡ್ತೇವೆ, ಪರಮಾತ್ಮ ನಮಗೆ ಸಾಧನೆಯನ್ನು ಮಾಡಿಸಿ ತನ್ನ ಲೋಕಕ್ಕೆ ತಾನು ಕರೆದುಕೊಂಡು ಹೋಗ್ತಾನೆ. ಈ ಶ್ಲೋಕದ ವಿವರಣೆಯನ್ನು ಆಚಾರ್ಯರು ಬ್ರಹ್ಮತರ್ಕದ ಸಂವಾದವನ್ನು ಕೊಟ್ಟು ನಮಗೆ ತಿಳಿಸ್ತಾರೆ. ಅಷ್ಟೇ ಅಲ್ಲ,
ಸಾಮಾನ್ಯರ ವಿಚಾರ ಋಷಿಗಳಿಗೆ ಅನ್ವಿತವಾಗೋದಿಲ್ಲ ಅಂತನ್ನೋ ವಿಚಾರ. ಅದಕ್ಕೋಸ್ಕರ ಪುರಾಣದ ವಚನವನ್ನು ತೋರಿಸ್ತಾರೆ. ಅದರ ವಿವರಣೆ ಮತ್ತೊಂದು ಅರ್ಧ ಮುಕ್ಕಾಲು ಗಂಟೆ. ಆದ್ದರಿಂದಾಗಿ ಬ್ರಹ್ಮತರ್ಕದಲ್ಲಿ ಈ ವಿಚಾರ, ಇವತ್ತಿನ ವಿಚಾರ ಹೇಗೆ ಬಂದಿದೆ ಅನ್ನೋದನ್ನು ನಾಳೆ ನಾವು ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನಿಸೋಣ. ಇವತ್ತಿನ ಶ್ಲೋಕದ ಕಾನ್ಸೆಪ್ಟು ಪಾಯಿಂಟ್ಸ್ ವೈಸ್ ನೆನಪಿನ ಇಟ್ಕೊಳ್ಬೇಕಾಗಿದ್ದರೆ, ಎಲ್ಲಿಯವರೆಗೂ ನಾವು ಶಾಸ್ತ್ರದಲ್ಲಿ ಹೇಳಿದ ನಿಷಿದ್ಧ ಕಾಮನೆಗಳನ್ನು ಬಿಡೋದಿಲ್ಲ, ಅಲ್ಲಿವರೆಗೂ ಭಗವಂತನ ಜ್ಞಾನ ಇಲ್ಲ, ಭಗವಂತ ಅನುಗ್ರಹ ಇಲ್ಲ, ಮೋಕ್ಷ ಇಲ್ಲ. ಯಾವಾಗ ನಿಷ್ಕಾಮರಾಗಿ ಪರಮಾತ್ಮ ನೀನೊಬ್ಬನೇ ಬೇಕು ಅಂತಿಕೊಂಡಂತೇಳಿ ಅರ್ಜುನನಂತೆ, ಆ ಮುರಾರಿ ಕವಿಯಂತೆ ಒಂದೇ ಉದ್ದೇಶ, ಪರಮಾತ್ಮನೊಬ್ಬನೇ ನಮಗೆ ಕಾಣ್ತಾ ಇತ್ತು, ಮಾಡ್ತಾ ಇದ್ದರೆ ಪರಮಾತ್ಮ ಆ ಜ್ಞಾನವನ್ನು ವಿಶೇಷವಾಗಿ ಜ್ಞಾನ ಕೊಟ್ಟು ನಮಗೆ ಈ ಸಂಸಾರದಿಂದ, ಸಾಗರದಿಂದ ಹೊರಗೆ ಹಾಕಿ ಉತ್ತಮವಾಗಿರ್ತಕ್ಕಂಥ ಮೋಕ್ಷವನ್ನು ಪರಮಾತ್ಮ ಕೊಡುತ್ತಾನೆ. ನಿಷ್ಕಾಮ ಭಜಕರಿಗೆ ಮಾತ್ರ ಮೋಕ್ಷವನ್ನು ಕೊಡುತ್ತಾನೆ. ಆದರೆ ಯಾವುದೇ ಸಾಧಕ ಎಷ್ಟೇ ಪ್ರಯತ್ನ ಪಟ್ಟರೂ ದೇವರಾಗೋದಿಲ್ಲ, ದೇವರಿಂದ ಭಿನ್ನನಾಗೇ ಇರ್ತಾನೆ. ಈ ಮೂರು ವಿಚಾರ ಈ ಶ್ಲೋಕದಿಂದ ನಾವು ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನಿಸೋಣ. ಉದಾಹರಣೆ ಸ್ವಲ್ಪ ವಿಸ್ತಾರವಾಯಿತು, ಆದರೆ ಉದಾಹರಣೆ ವಿಸ್ತಾರವಾದರೆ ವಿಷಯವನ್ನು ತಿಳಿದುಕೊಳ್ಳಿಕ್ಕೆ ಸಹಾಯಕವಾಗ್ತದೆ ಅಂತ ತಿಳ್ಕೊಂಡಂಥೇಳಿ ಆ ಉದಾಹರಣೆಗಳನ್ನು ತಿಳಿದುಕೊಳ್ಳಿಕ್ಕೆ ನಾವು ಪ್ರಯತ್ನಿಸಿದ್ದೇವೆ. ಬ್ರಹ್ಮತರ್ಕ ಏನು ಹೇಳ್ತದೆ ಮತ್ತು ಇದನ್ನು ಕೃಷ್ಣ ಪರವಾಗಿ ಹೇಗೆ ಅರ್ಥ ಮಾಡಲಿಕ್ಕೆ ಬರ್ತದೆ ಅನ್ನೋದನ್ನು ನಾಳಿನ ದಿವಸ ಈ ಭಾಗವನ್ನು ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಶ್ರೀಕೃಷ್ಣ ಅರ್ಪಣಮಸ್ತು. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ಥನಾಶನ ರೋಗಾನ್ಮೇ ನಾಶಿ ಆಶೇಷಾನ್ ಆಶು ಧನ್ವಂತರೇ ಹರೇ. ಅಚ್ಯುತಾನಂತ ಗೋವಿಂದ ಪ್ರಣತಾಮಾರ್ತ್ಯನಾಶನ ರೋಗಾನ್ಮೇ ನಾಶಿ ಆಶೇಷಾನ್ ಆಶು ಧನ್ವಂತರೇ ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಮೃತ್ಯುಂ ನಮಾಮ್ಯಹಂ. ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಬೇಡಜಾತ್ ನಶ್ಯಂತಿ ಸಕಲಾ ರೋಗಾಃ ಸತ್ಯಂ ಸತ್ಯಂ ವದಾಮ್ಯಹಂ. ನರಸಿಂಹ 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 ನರಸಿಂಹ. ಶ್ರೀಕೃಷ್ಣಾರ್ಪಣ.